ಆಚಾರ್ಯ ಮಧ್ಯಮಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ವಂದೇ ಗುರು ಪರಂಪರಾಂ. ಸದ್ಗುರು ಸಿದ್ಧಾರೂಢರ ಹಾಗೂ ಗುರುನಾಥರೂಢರ ದಿವ್ಯ ಪಾದ ಕಮಲಗಳಲ್ಲಿ ದೀರ್ಘದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೂ ತಮ್ಮೆಲ್ಲರ ಬುದ್ಧಿಯಲ್ಲಿ ಹೊಳೆ ತೋರ್ತಕ್ಕಂಥ ಪರಶಿವನಿಗೆ ವಂದಿಸುತ್ತ ಇವತ್ತಿನ ಶುಭ ಮುಂಜಾವಿನ ಸುಸಮಯದಲ್ಲಿ ನಾವು ನೀವೆಲ್ಲರೂ ಯಾವ ಕಾಟಕೋಪನಿಷತ್ತಿನ ಯಮಧರ್ಮ ಮತ್ತು ನಚಿಕೇತನಲ್ಲಿರುವಂತ ಸಂವಾದ, ಆ ಸಂವಾದದ ಒಂದು ತಾತ್ಪರ್ಯವನ್ನ ಬಹಳ ಮಾರ್ಮಿಕವಾಗಿ ಸುಮಾರು 26 ಶ್ಲೋಕಗಳ ಪರ್ಯಂತರವಾಗಿ ನಾವು ಚರ್ಚೆ ಅಭ್ಯಾಸ ಮಾಡ್ತಾ ಬಂದಿದ್ವಿ. ಇವತ್ತಿನ ದಿವಸ ಗುರುಗಳು ಬರುವವರೆಗೆ ಮಾತ್ರ ಸ್ವಲ್ಪ ಹಿಂದಿನ ವಿಷಯವನ್ನ ನೆನಪಿಗೆ ತಂದುಕೊಂಡು ಮುಂದೆ ಹೋಗುವ. ಯಾವ ಹಿಂದಿನ ವಿಷಯದಲ್ಲಿ 26ನೇ ಶ್ಲೋಕದಲ್ಲಿ ಯಾವ ಇಂದ್ರಿಯ ವಿಷಯ ಸುಖಭೋಗ ಅದು ಇಹದಲ್ಲಿ ಆಗಲಿ ಪರಲದಲ್ಲಿ ಆಗಲಿ ದೋಷದಿಂದ ಕೂಡ್ಕೊಂಡವ, ಅಲ್ಲಿ ದೋಷ ಸಾತ್ಸ್ಯ ಪತನ ಕ್ಷಯ ದೋಷಗಳಿಂದದವ. ಇಲ್ಲಿ ಪ್ರಿಯ ಮೋದ ಪ್ರಮೋದದಿಂದ ತೋರಿದ್ರು ಕೂಡ ಅದು ಪ್ರಾತಿಭಾಷಿಕ ಪ್ರತಿಬಿಂಬಿಕ ಸುಖ ಅದ, ತೋರಿ ಅಡಗುವಂತಹದ್ದು. ಅಲ್ಪ ಸುಖಗಳುಳ್ಳಂತ ತೋರಿ ಅಡಗತಕ್ಕಂತ ಸುಖಕ್ಕೆ ಮಾರು ಹೋಗಿ ಈ ವಿಷಯಗಳ ಆಶಯ ನನಗಿಲ್ಲ, ಇವುಗಳು ಅನರ್ಥಗಳನ್ನು ತಂದುಕೊಡ್ತಾವ, ಇಲ್ಲಿ ಮೃತ್ಯುವಿ ಮನುಷ್ಯನ ತೇಜಸ್ಸನ್ನ ಎಲ್ಲ ಹರಣ ಮಾಡ್ತಾವ. ಈ ಅಪ್ಸರಾ ಸ್ತ್ರೀಯರು ಹೇಳ್ತಿರಲ್ಲ, ಅವ್ ನಮ್ಮ ಪುಣ್ಯವ್ರವರಿಗೆ ಹೋಗಿ ಕೊಟ್ಟು ಹೋಗ್ತಾವ, ನಾಶ ಮಾಡ್ತಾವ, ನಮ್ಮ ಪುಣ್ಯನು ಕೂಡ ನಾಶ ಮಾಡ್ತಾವ. ಅಲ್ಲಿ ಐರಾವತ, ಅಮೃತಪಾನ, ಇಂದ್ರಾದಿ ಸ್ವರ್ಗ ಭೋಗ, ಅಪ್ಸರಾ ಸ್ತ್ರೀಯರ ಭೋಗ, ಇವೆಲ್ಲವೂ ಏನದಾವಲ್ಲ ಸೌದ್ ಹೋಗುವಂತವು, ಇದರಿಂದ ಅನರ್ಥ ಆಗ್ತದ. ಅವುಗಳ ಅನರ್ಥ ಅಷ್ಟಿಷ್ಟೆಲ್ಲ ನಮ್ಮ ಧರ್ಮವನ್ನ ನಾಶ ಮಾಡ್ತೈತಿ. ಮುಖ್ಯವಾಗಿ ನಮ್ಮ ವೀರ್ಯವನ್ನ, ಪ್ರಜ್ಞೆಯನ್ನ, ತೇಜಸ್ಸನ್ನ, ಯಶಸ್ಸನ್ನ ಎಲ್ಲವುಗಳನ್ನು ನಾಶ ಮಾಡ್ಲಿಕ್ಕೆ ಕಾರಣ ಆಗಿ ನಮ್ಮ ದೀರ್ಘವಾದಂತ ಆಯುಷ್ಯನ್ನು ಕೂಡ ಹರಣ ಮಾಡಿ, ಇಂದ್ರಿಯಗಳನ್ನ ಪತನ ಮಾಡಿ, ನಿರ್ವೀರ್ಯನ್ನಾಗಿ ಮಾಡಿ ಎಲ್ಲ ನಾಶ ಮಾಡಿಬಿಡ್ತಾವಲ್ಲ. ಬ್ರಹ್ಮನ ಲೋಕದ ಆಶೆಯನ್ನ ತೋರಿಸಿದ್ರಿ ಯಮದೇವ. ಬ್ರಹ್ಮನ ಆಯುಷ್ಯ ಎಷ್ಟದ ಅದು ಕೂಡ ನಾಶವಂತದ. ಈ ಮನುಷ್ಯರ ಒಂದು ಆಯುಷ್ಯ ಎಷ್ಟದ ಅದನ್ನ ಕಂಪೇರ್ ಮಾಡಿದ್ರೆ ಬ್ರಹ್ಮನ ಆಯುಷ್ಯ ದೊಡ್ಡ ಬಾನ್ ಅದ. ಅಂತ ದೀರ್ಘ ಆಯುಷ್ಯ ಕೂಡ ಸೌದಿ ಹೋಗ್ತದ. ಅದಕ್ಕೆ ಯಾವ ನನಗ ಒಲ್ಲೆ ಬೇಡ ಮೃತ್ಯುದೇವ, ಅವೆಲ್ಲ ನೀನ ಇಟ್ಕೋ. ನೃತ್ಯ ಗೀತೆಗಳನ್ನ, ಸಂಗೀತಗಳನ್ನ, ದೀರ್ಘಾಯುಷ್ಯವನ್ನ ಎಲ್ಲ ನನಗೇನು ಬೇಡವು, ತೋರಿ ಹೊರಗುವಂತವು ಬೇಡ. ಯಾವಾಗ್ಲೂ ಇರುವಂತ ಶಾಶ್ವತವಾದಂತ ಏನಾದ್ರು ಇದ್ರೆ ಅಂತ ಯಾವ್ದಾದ್ರೂ ಒಂದು ತತ್ವ ಇದ್ರೆ ಅದನ್ನ ನನಗೆ ದಯಪಾಲಿಸು. ಯಾವಾಗ್ಲೂ ನಮ್ಮನ್ನ ಕೈ ಬಿಟ್ಟು ಹೋಗಿರಬಾರದು, ತೋರದೆ ಅಡಗದೆ ಇರಬೇಕು. ಅಂತ ಯಾವ್ದಾದ್ರೆ ಸುಖ ಇದ್ರೆ ನನಗೆ ದಯಪಾಲಿಸು ಮೃತ್ಯುದೇವ. ಉಳಿದೆಲ್ಲ ಬೇಡಪ್ಪ, ಎಲ್ಲ ನೀನ ಇಟ್ಕೊಂಡ್ಬಿಡು ಅಂತ ಹೇಳಿ ಅವನು ಬಾಯಿ ಬಂದ್ ಮಾಡಿಬಿಟ್ಟ. ನನಗ್ ಬೇಕಾದದ್ದು ಈ ಶರೀರ ಪಾತ ಆದ್ಮೇಲೆ ಆ ಜೀವನ ಒಂದು ಸ್ವರೂಪ ಎಲ್ಲಿ ಹೋಗ್ತದ, ಎಲ್ಲಿ ಬರ್ತದ, ಗತಿ ಏನು ಅನ್ನೋದು ಪ್ರಶ್ನೆ ಬಂದದ. ನೀ ಕೇಳಕತ್ತಿ, ಬರೀ ಆಶೆ ಆಮಿಷಗಳನ್ನ ಹೊಡ್ಸಾಕತ್ತಿದಿ. ಇವ್ ಯಾವ ನನಗೆ ಅವಶ್ಯಕತೆ ಇಲ್ಲ ಅಂದ್ರೆ ಇವೆಲ್ಲ ತೋರಿ ಅಡಗ್ತಾವ. ಆದ್ರಿಂದ ಇದು ಏನು ಬೇಡ ಅನ್ನುವಂಥದ್ದು ಖಡಾಖಂಡಿತವಾಗಿ ಕಡ್ಡಿ ಮುರಿದಂಗೆ ಹೇಳ್ಬಿಟ್ಟ.
ಯಮಧರ್ಮ ಗೊತ್ತಾದ ಇವು ಇಲ್ಲಿ ಅರ್ಹತೆ ಅದ, ಇವ ಅಧಿಕಾರಿ ಅದಾನ ತಿಳ್ಕೊಬೇಕನ್ನುವಂತ ಮುಮುಕ್ಷತ್ವ, ನಿಜವಾದ ತೀವ್ರತರವಾದಂತ ಮುಮುಕ್ಷದ ಅನ್ನೋದು ಗುರುತಿಸಿಕೊಂಡ. ಯಮಧರ್ಮ ಅವನ ಮುಮುಕ್ಷತ್ವವನ್ನು ಕಂಡು ಸಂತೋಷ ಆಗ್ತದ ಒಳಗ. ಇಂತ ಇದ್ರ ಶಿಷ್ಯ ಇರ್ಬೇಕು ಭಲೆ ಅಂದ ಒಳಗ. ಇವನು ಹೇಳಿದ್ರೆ ಇಂತ ವಿದ್ಯಾರ್ಥಿಗೆ, ಅಧಿಕಾರಿಗೆ ಹೇಳಿದರೆ ವಿಷಯ ಹೇಳಬೇಕು, ಆತ್ಮಜ್ಞಾನ ಕರುಣಿಸಬೇಕು ಅನ್ನುವಂತ ಕರುಣಾ ಹುಟ್ಟಿತು. ಯಾಕೆ ಗುರುದೇವ ರೂಪದಲ್ಲಿರ್ತಕ್ಕಂಥ ಯಮಧರ್ಮ ಇವು ಪರೀಕ್ಷೆ ಒಡ್ಯಾನವ. ಆ ಪರೀಕ್ಷೆಯಲ್ಲಿ ಜಯಶಾಲಿ ಆದಂತ ನಚಿಕೇತ ಮುಂದಿನ ಹೆಜ್ಜೆ ಇಡ್ತಾನೆ. ನನಗ ಮೃತ್ಯುವಿನ ಸ್ವರೂಪ ಹೇಳು, ಈ ಜನನ ಮರಣಗಳು ಆಗ್ತಾವ, ಯಾಕೆ ಆಗ್ತಾವ ಅನ್ನೋದು ಕುತೂಹಲ ಅದ. ಆದಷ್ಟು ಬೇಗ ನನಗ ಆ ಉಪದೇಶ ಹೇಳು. 27ನೇ ಶ್ಲೋಕದಲ್ಲಿ ಕೇಳ್ಕೊತ ಹೇಳ್ತಾನ ಇನ್ನು ಕೆಲವು ವಿಷಯಗಳನ್ನ. ನಾವಿತ್ತೇನ ತರ್ಪಣೀಯೋ ಮನುಷ್ಯೋ ಲಕ್ಷಾಮೇ ವಿತ್ತಂ ಅದ್ರಾಕ್ಷ ಚೇತ್ ತ್ವಾಂ ಜಿ ಅವಿಶ್ಯಾಮೋ ಯಾವದಿ ಶಿಷ್ಯಸಿ ಯಾವತಿ ಶಿಷ್ಯಸಿ ತ್ವಂ ವರಸ್ತು ಮೇ ವರಣೀಯ ಸಯೇವ. ಇದರ ಅರ್ಥ, ಮನುಷ್ಯ ವಿತ್ತದಿಂದ ತೃಪ್ತಿ ಆಗುವುದಿಲ್ಲ. ನ ವಿತ್ತೇನ ತರ್ಪಣೀಯೋ. ಎಷ್ಟ ಸಂಪತ್ತು ಹೋಗ ಭಾಗ್ಯಗಳಿದ್ರು ಕೂಡ ಈ ಜಗತ್ತಿನಲ್ಲಿ ಯಾರೂ ಹೊಂದಿಲ್ಲ. ನಂದು ಹೋಗ್ಲಿ, ಯಾರು ಈ ಭೂಮಂಡಲದ, ರಾಮದಾಸರು ಹೇಳ್ತಾರ, ಇಡೀ ಭೂಮಂಡಲದ ಭೋಗ ಭಾಗ್ಯಗಳು ಮುಂದಿಟ್ರು ಕೂಡ ಅದರಿಂದ ಸುಖವನ್ನ ಕಂಡವನನ್ನು, ಕೇಳಿದವನು ನಾನು ಕಂಡೇ ಇಲ್ಲ, ನೋಡಿಯೂ ಇಲ್ಲ. ಇಂಥ ಅಸ್ಥಿರವಾದಂತ ಭೋಗ ಸುಖಗಳೇನದಾವಲ್ಲ ಇವು ಶಾಶ್ವತವಲ್ಲ ಅನ್ನೋದು ಎಲ್ಲರಿಗೂ ಗೊತ್ತದ, ನಾನು ಅನುಭವ ಬಂದದ. ಆದ್ರಿಂದ ನೀನು ಆಳುವವರಿಗೆ ಬದುಕಿರುವೆವು, ನಾನು ಬೇಡ್ತಕ್ಕ ವರವಾದರೂ ಅದೇ. ನೀ ಎಲ್ಲಿ ಮಟ್ಟ ಆಯುಷ್ ಕೊಟ್ಟಿಯೋ ಅಲ್ಲಿ ಪರ್ಯಂತರವಾಗಿ ದೇಹಾದಿಗಳಿರ್ತಾವ, ನಾಶ ಆಗ್ತಾವ. ನಮ್ ಕಾಲ ಯಾಕ ಯಮದೂತರು ಬಂದಾಗ, ನಿನ್ನ ದೂತರು ಬಂದಾಗ ಇದನ್ನ ಒಪ್ಪಿಸ್ಬೇಕಾಗ್ತದ. ಯಾವ್ದ್ರ ಮುಖಾಂತರ ಇವೆಲ್ಲ ಸುಖ ಭೋಗ ಭಾಗ್ಯಗಳದಾವಲ್ಲ ಅದ ಹೋಗ್ತದಲ್ಲ, ಪ್ರಯೋಜನ ಏನಾಯ್ತು? ಅದಕ್ಕೆ ನಿನ್ನ ಆಳ್ವಿಕೆ ಇರುವವರೆಗೆ ಅಷ್ಟೇ ಬಾ ಇದು. ಅದಕ್ಕೆ ಇದು ಯಾವುದು ಬೇಡ ನನಗ, ನಾನು ಬೇಡ್ತಕ್ಕಂತ ವರ ಯಾವುದು ಕೇಳಿನೀಗ, ಅದನ್ನ ಬಿಟ್ಟು ಇನ್ನೊಂದು ನಾನು ಅಗಲಾಡುದಿಲ್ಲ ಅನ್ನುವಂತ ಮಾತನ್ನ ಈ ಶ್ಲೋಕದಲ್ಲಿ ಹೇಳ್ತ. ಹೌದು, ತೃಪ್ತಿ ಇಲ್ಲ ಅಂದದ್ದು ಯಾಕೆ ನಮಗ ಅದ್ ಬೇಕು? ನೀ ಎಲ್ಲಿವರೆಗೆ ನಮಗ ಆಯುಷ್ ಕೊಟ್ಟಿ ಅಲ್ಲಿವರೆಗೆ ಬದುಕ್ತೀವಿ. ಇನ್ನ ಬದುಕಿದ ನಂತರ ಮುಂದ್ ಏನದ ಅನ್ನೋದು ನನಗೆ ಗೊತ್ತಿಲ್ಲಲ್ಲ. ಎಷ್ಟು ಸಂಪತ್ ಪಡೆದ್ರೆ ಏನ್ ಬೇಕಾಗೈತಿ, ಎಷ್ಟು ಆಯುಷ್ ಪಡೆದ್ರೆ ಏನ್ ಆಗ್ಬೇಕಾಗೈತಿ, ಮುಂದ್ ಏನಾಗ್ತದೆ ಅನ್ನುವಂತ ಒಂದು ಕುತೂಹಲದಿಂದ ನಿರಾಶಾದಾಯಕ ವಿಚಾರವನ್ನು ಹೇಳಿದಾಗ ಇಲ್ಲಿ ಗುರುಗಳು ಅದನ್ನ ಹೇಳ್ತಾರ. ಸ್ವಲ್ಪದರಲ್ಲಿ ಬಡ ಬಡ ಹೋಗ್ತೇನೆ. Man cannot be satisfied with wealth. Since I have seen you, I shall get wealth. As long as you rule, I shall live. Then boon alone is to be chosen by me indeed. ಅಲ್ಲಪ್ಪ, ನೀನು ಕೊಡುವಂತ ಆಯುಷ್ಯ ಪರ್ಯಂತರವಾಗಿ ನಾನು ಸಂಪತ್ತು ಎಲ್ಲ ಏನ್ ಹೇಳಕತ್ತಿಲ್ಲ, ಐಷಾರಾಮ್ ಭೋಗದ ಇದನ್ನ ಪಡಿಬಹುದು. ಅದು ಶಾಶ್ವತತೆನು? ಅದು ಇಲ್ಲ. ಅಲ್ಲಿವರೆಗಿನ ಆಯುಷ್ಯ ಅಲ್ಲಿ ದಟ್ ಬೂನ್ ಅಲೋನ್ ಈಸ್ ಟು ಬಿ ಚೋಸನ್ ಬೈ ಮೀ ಇಂಡೀಡ್. ಅದನ್ನ ನಾವು ಪಡಿಬೇಕಾಗಿತ್ತು. ನೀ ಕೊಡ್ತಾ ಇದೀ ಅಂದ್ರ ನಿನ್ನ ವರಕ್ಕ ನಾನು ಧಿಕ್ಕಾರ ಮಾಡಿದೆ, ಪಡಿಬೇಕಾಗಿತ್ತು. ಆದ್ರೆ ಅದ್ರದ್ದು ಪ್ರಯೋಜನ ಇಲ್ಲಲ್ಲ. ಯಮಧರ್ಮರಾಜ Nachiket is displaying his discrimination further, even though he is not chronologically aged, he is intellectually mature. ಅವನೊಂದು ಬೌದ್ಧಿಕ ಒಂದು ತಾಕತ್ತು, ಅದರ ಪ್ರಬುಲ್ಲತೆಯನ್ನ ಪಕ್ವತೆಯನ್ನ ಕಂಡು ಹಿಡಿದು ಅವನಲ್ಲಿರುವಂತ ವೈರಾಗ್ಯ, ಧರ್ಮನಿಷ್ಠತ್ವ ಹಾಗೂ ವೈರಾಗ್ಯಗಳನ್ನ, ನೀತಿಗಳನ್ನ ನೋಡಿದ ಒಳಗ ಸಂತೋಷ ಪಡ್ತಾನೆ ಗುರುದೇವನಾದಂತ ಯಮ. ಅದಕ್ಕ ಇವ ಸಣ್ಣ ಬಾಲಕಿದ್ರು ಕೂಡ ಬುದ್ಧಿ ಏನದಲ್ಲ ಬಹಳ ಶಾರ್ಪ್ ಅದಲ್ಲ. ಮೂರ್ತಿ ಚಿಕ್ಕದಾದರೂ ಇವನಿರುವಂತ ಜಾಣ್ಮೆ, ಬುದ್ಧಿಮತ್ತೆ ಬಹಳ ಶ್ರೇಷ್ಠ ಅಲ್ಲ ಅನ್ನುವಂತ ವಿಚಾರದಿಂದ one cannot be satisfied by money. Money cannot buy happiness, fullness, peace, security or immortality. Otherwise all the rich will be
uniformly happy, and poor will be uniformly unhappy. This we know is not true. ಒಂದ ಮಾತನಾಗ ಹೇಳ್ತೇನೆ ಎಂದರ್ಗ ಗುರುದೇವ ನೋಡು, ಈ ದುಡ್ಡ, ಹಣ, ಸಂಪತ್ತು, ಐಶ್ವರ್ಯ ಇವು ಯಾವ ಸುಖವನ್ನು ಕೊಡುವಂತದ್ದು ಏನ್ಸಲ್ಲ. ಇದರಿಂದ ಯಾರು ತೃಪ್ತಿಯನ್ನು ಹೊಂದಿಲ್ಲ, ಆನಂದಂಕ ಪೂರ್ತಿ ಸಿಕ್ಕಿಲ್ಲ, ಪೂರ್ಣತೆ ಇದರಿಂದ ಆಗಿಲ್ಲ, ಶಾಂತಿನೂ ಸಿಕ್ಕಿಲ್ಲ, ಭದ್ರತೆನೂ ಇಲ್ಲ. ಇವ್ ಏನದಾವ ಅಂದ್ರೆ ನಮ್ಮನ್ನ ಮತ್ತ ಜನ್ಮಕ್ಕೆ ತರ್ತಾವಲ್ಲ. ಇದ್ರ ಹೊಣೆಬರ ಎಷ್ಟು ಅದಲ್ಲ. ಅದರ್ವೈಸ್ ಆಲ್ ದ ರಿಚ್ ವಿಲ್ ಬಿ ಯೂನಿಫಾರ್ಮ್ಲಿ ಹ್ಯಾಪಿ. ಹಂಗಾಗಿದ್ರ ಎಲ್ಲಾ ಸಂಪತ್ತು, ಎಲ್ಲಾ ಐಶ್ವರ್ಯಗಳವರೆಲ್ಲ ಆನಂದದಿಂದ ಇರಬೇಕಾಗಿತ್ತು, ಖುಷಿಯಿಂದ ಇರಬೇಕಾಗಿತ್ತು. ಯಾಕಿಲ್ಲ? ಅದೇನೋ ಬ್ಯಾರೆ ಅದ. ಇಟ್ ಇಸ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ಟರ್ನಲ್ ಕಂಡೀಷನ್ಸ್. ಅದು ಆ ಐಕ ಭೋಗಿ ಭಾಗ್ಯಗಳನ್ನು ಹೊರತುಪಡಿಸಿ ಅಂತ ನಿತ್ಯವಾದಂತ ಸುಖ ಒಂದು ಬೇರೆ ಅದ ಅನ್ನೋದು ನಮಗ್ ಗೊತ್ತಾಗ್ತತಿ ಇದರಿಂದ. ಆದ ಕಾರಣ ಅವು ಯಾವ ನನಗೆ ಬೇಡ. ದೇರ್ ಇಸ್ ನೋ ಕಾಸ್ ಇಫೆಕ್ಟ್ ರಿಲೇಶನ್ಶಿಪ್ ಬಿಟ್ವೀನ್ ವೆಲ್ತ್ ಅಂಡ್ ಹ್ಯಾಪಿನೆಸ್. ಹ್ಯಾಪಿನೆಸ್ ಡಸ್ ನಾಟ್ ಡಿಪೆಂಡ್ ಅಪಾನ್ ವಾಟ್ ಐ ಹ್ಯಾವ್ ಬಟ್ ಆನ್ ವಾಟ್ ಐ ಹ್ಯಾವ್. ನೋಡು ಗುರುದೇವ, ನಮ್ಮ ಸುಖ, ಸಂತೋಷ, ಆನಂದ ಬಾಹ್ಯವಾದಂತ ಯಾವ ವಿಷಯಗಳನ್ನು ಕೂಡ ಅವಲಂಬಿಸಿಲ್ಲ. ಒಂದನೇದ್ದು. ಎರಡನೇದ್ದು, ಇದು ಎಲ್ಲದ ಅಂದ್ರ ನಾನು ಹೊಂದಿರುವ ಆಸ್ತಿ ಪಾಸ್ತಿಗಳಿಲ್ಲ, ಅದ್ರ ನಾ ಏನಿದ್ದೇನೆ ಅನ್ನೋದ್ರಲ್ಲಿ ಅದ. ವಾಟ್ ಐ ಆಮ್. ಅದಕ್ಕ ನಾನ ಮೂಲದ. ಅದಕ್ಕ ಇದು ಯಾವುದನ್ನು ಹೊರಗಿಂದ ಅವಲಂಬನೆ ಮಾಡಿಲ್ಲ. ಐ ಹ್ಯಾವ್, ನನ್ನಲ್ಲಿ ಏನ್ ಹೊಂದ್ಕೊಂಡೇನಲ್ಲ, ಏನ್ ಹೊಂದ್ಯಾವಲ್ಲ, ವಿಷಯ ವಸ್ತುಗಳಾಗಲಿ, ಸಂಪತ್ತಾಗಲಿ, ಸುಖ, ಅದನ್ನ ಅವಲಂಬನೆ ಮಾಡಿಲ್ಲ. ಬಟ್ ಆನ್ ವಾಟ್ ಐ ಆಮ್. ಐ ಮಸ್ಟ್ ದೇರ್ ಫೋರ್ ಕಾನ್ಸಂಟ್ರೇಟ್ ಆನ್ ವಾಟ್ ಐ ಆಮ್. ಆದ್ರಿಂದ ನಾನು ಏನ್ ಇದ್ದೇನೆ ಅನ್ನೋದ್ರ ಮೇಲೆ ನನಗೆ ಕಾನ್ಸಂಟ್ರೇಷನ್ ಅದ, ನಾನು ಏಕಾಗ್ರತೆ ಅದ. ನಾ ಯಾರು ಅನ್ನೋದು ತಿಳ್ಕೊಳ್ಳೋದ್ರಲ್ಲಿ ನನ್ ಕುತೂಹಲ ಅದ. ಈ ತೂರಾಡಿರ್ತಕ್ಕಂತ ಸಾವುಳ್ಳಂತ ಮೃತ್ಯ ಶರೀರ ಏನದಲ್ಲ, ಇದರಲ್ಲಿ ನನಗಿಲ್ಲ ಆಸಕ್ತಿ. ಇದ್ರ ಆಚೆಗಿರ್ತಕ್ಕಂತ ನಾನು ಯಾರಿದ್ದೇನೆ ಅನ್ನೋದ್ರ ಬಗ್ಗೆ ನನಗ್ ಕುತೂಹಲ ಅದ. ಅದಕ್ಕೆ ದೇರ್ ಫೋರ್ ಕಾನ್ಸಂಟ್ರೇಷನ್ ಆನ್ ವಾಟ್ ಐ ಆಮ್ ಅಲ್ಲಿ ನನಗದ. ಈಗ ನಾವೇನು ಹಾ ಬಂದ್ರಿ, ವೆರಿ ಗುಡ್. ಈಗ ಸದ್ಯ ನಾವ್ ಹೆಂಗದೀವಿ? cannot be happiness. ಓರಿ ಎಲ್ಲಾ ದೇವತೆಗಳಲ್ಲಿ ಬೇಡ್ಕೋತೇವು. ಒಂದೊಂದು ಸಂಪತ್ತಿಗೆ ಅಧಿದೇವತೆಗಳನ್ನು ಮಾಡೇವಿ, ಅದರಂತ ಜ್ಞಾನಕ್ಕೂ ಅಧಿದೇವತೆ ಮಾಡೇವಿ. ಆದ್ರ ಇವೆಲ್ಲ ಏನದಾವ, ನಮ್ಮ ಫುಡ್ ಶೆಲ್ಟರ್ ಅಂದ್ರೆ ನಮ್ಗೆ ಈ ವಸತಿ ಆಹಾರವನ್ನ ಹಾಗೂ ನಮ್ಮ ಆರೋಗ್ಯವನ್ನ ಕೊಡಬಹುದು. ಅದ್ರ ನಿಜವಾದ ಸುಖ ಶಾಂತಿ ಕೊಡುದಿಲ್ಲ. ಬ್ಯಾಡ ಅಂತಲ್ಲ, ನಮ್ಗೆ ಎಷ್ಟ್ ಬೇಕಷ್ಟು ಆಹಾರಕ್ಕಾಗಿ ಜೀವಿಸಬೇಡ. ನಿನ್ನ ಸಲುವಾಗಿ ಆಹಾರದ ನಿನಗೆ ಎಷ್ಟು ಬೇಕು ಉದರ ನಿಮಿತ್ತ ಅಷ್ಟು ತಗೋ, ಬಾಕಿದ್ದೆಲ್ಲ ಏನದಲ್ಲ ಅದು ವ್ಯರ್ಥದ ಅಂತ ಹೇಳ್ಕೊಂತ ಬರ್ತಾರ. ದೊರಕಲೆ ಏನಾದ್ರು ಪರಿಣಿತಿ ತಿಳಿಯೋದೇ ಚಂದ ಮಾಮ. ಶರೀರ ಶರ್ತಾರ್ಥವಾಗಿ ಎಷ್ಟು ಬೇಕಷ್ಟು ಇಟ್ಕೋ, ಸಿಂಪಲ್ ಜೀವನ ಸಾಗಿಸಿ ಆಧ್ಯಾತ್ಮ ಉನ್ನತ ವಿಚಾರ ಮಾಡು ಅಂತ ಹೇಳ್ತಾರ. ಮುಂದಿನ ಹೋದ್ರಿಪ್ಪ 28ನೇ ಶ್ಲೋಕ. ಸರಿ ಸರಿ ಸರ್, ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಗ ಒಬ್ಬ ಸನ್ಯಾಸಿಗಳ ಪರಿಚಯ ಆಗಿತ್ರಿ. ಅವರು ಏನ್ ಅವ್ರಿಗೆ ಸಮಸ್ಯೆ ಆಗಿತ್ತಂದ್ರ, ಸನ್ಯಾಸ ತಗೊಂಡಾರ, ಶಾಸ್ತ್ರ ಅಭ್ಯಾಸ ಮಾಡ್ಯಾರ, ಶಾಸ್ತ್ರನ ಹೇಳ್ತಾರ, ಆದ್ರ ಸಮಾಧಾನ ಇದ್ದಿದ್ದಿಲ್ಲ. ಯಾಕಪ್ಪ ಅಂದ್ರ ಅವ್ರಿಗೆ ಒಂದ್ ಮಠ ಸಿಗ್ಲಿಲ್ಲ. ಎಲ್ಲಿ ಹೋದ್ರು ಯಾರು ಒಂದ್ ಮಠ ಕೊಡ್ಲಿಲ್ಲ ಅವ್ರಿಗೆ. ಅವಾಗ ಒಂದ್ಸಲ ಅಂದ್ರ ಅವ್ರು, ಏನ್ ಸರ ಸಿಕ್ತೇನ್ರಿ ಮಠ ಎಲ್ಲರ? ಇಲ್ರಿ ಬಿಡ್ರಿ, ಸಿಕ್ಕಂಗ ಆಗ್ತಾವ, 2-3 ತಿಂಗಳದಾಗ ಮತ್ ಕೈ ತಪ್ತಾವ, ಯಾವ ಮಠ ನನಗ್ ಬಂದಿಕೆನ ಆಗ್ವಲ್ವು ಅಂದ್ರ. ಯಾಕಿರ್ಬೇಕ್ರಿಪ್ಪ ಅಂದೆ ನಾನು. ನಮ್ಮ ಮನೆಗೆ ಬಂದಿದ್ರು, ಮಠ ಕರ್ಕೊಂಡು ಸಹಿತ ಹೋಗಿದ್ವಲ್ಲ ನಾವು, ನೀವು 2-3 ಮಠ ಅಡ್ಡಾಡಿದ್ವಿ. ಅವ್ರು ಕರ್ಕೊಂಡು 7 ಮಠ ಅಡ್ಡಾಡಿದ್ವಿ. ಅದ ಅವ್ರದ ಸುದ್ದಿ, ಅವ್ರದ ಸುದ್ದಿ, ಹೆಸರು ಹೇಳುದಿಲ್ಲ. ಅದಾರಿನ್ನ ಬರೀ ಅವ್ರ ಏನ್ ಯಾಕೆ ಹಿಂಗಾಗಿರ್ಬೇಕ್ರಿ ಅಂತಂದೆ. ಅವ್ರ ಏನಂದ್ರು, ನಾವ್ ಯಾವಾಗ ಪರಮಾತ್ಮಗೆ ಬೇಡ್ಕೊಂಡ್ರು ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂತೇಚ ಪಾರ್ವತಿ ಅಂತ ಬೇಡ್ಕೊಂಡೇನೆ ಬರ್ತು, ಅಥವಾ ನಾ ಬೇಡ್ಕೊಂಡಿಲ್ಲ ನಾನು ಕೊಡ್ತಾನ ಹೆಂಗ ಅಂದ್ಬಿಟ್ರು. ಅವ್ರಿಗೆ ಎಲ್ಲಿ ಮಠ ಸಿಗ್ಲೇ ಇಲ್ಲ. ಎಷ್ಟು ಪ್ರಯತ್ನ ಮಾಡಿದ್ರು ಅಂದ್ರೆ ಸುಮಾರಿಗೆ 50 ವರ್ಷ ಅವ್ರಿಗೆ. ಈಗೇನೋ ಮೊನ್ನೆ ಒಂದ್ 5-6 ತಿಂಗಳಿಂದ ಒಂದ್ ಯಾವ್ದೋ ಮಠ ಸಿಕ್ಕೈತಿ.
ಅದು ಕೂಡ ಏನಂದ್ರ ತಾತ್ಪರ್ಯ ಅವ್ರ ಬೈಕೆ ಇದ್ದಂಗ ಅದು ಏನಿಲ್ಲ. ಅವ್ರ ಊರಾಗ ಕುಪ್ಪನ್ ಊರಾಗ ಸಿಕ್ಕತ್ ನೋಡ್ರಿ. ಹಾ ಅವ್ರ ಊರಾಗ ಸಿಕ್ಕೇತ್ ನೋಡ್ರಿ. ಹೌದು, ಅವ್ರದೇ ಜಾಗ ಇತ್ತಂತ ಅಲ್ಲೇ ಮಠ ಕಟ್ಟಿಸ್ಕೊಂಡಾರ. ಕರೆದಿದ್ರಲ್ಲ ನಮಗ್ ನಿಮಗ್ ಬಾ ಅಂತ ಹೇಳಿ ಪಟ್ಟಾಭಿಷೇಕದ. ಅದ ಬರೋಬರ್. ಹಿಂಗ ಅವು ನಾವು ಬೇಡಬೇಕಾಗ್ತದ. ನಾವು ಈಗ ಏನಪ್ಪಾ, ನಾವು ವೇದಾಂತಿಗಳಾಗ್ಯವಿ, ದೇವ್ರ ಮುಂದ್ ಕೈ ಮುಗಿದು ಏನ್ ಬೇಡೋದು, ಬೇಡಿದ್ರ ನಮ್ಮಂತ ಕ್ಷುದ್ರ ಪಾಣಿನ ಯಾರು ಅಲ್ಲ ಅನಿಸ್ತದ. ಅವು ಕೂಡ ಅಷ್ಟು ಇಂಪಾರ್ಟೆಂಟ್ ಅದಾವ. ನಮ್ಗೆ ಸುಗಮವಾಗಿ ಇಲ್ಲಿ ಜೀವನ ನಡಿಬೇಕಂದ್ರ ಅಲ್ಲಿ ಲೌಕಿಕ ಜೀವನನು ಕೂಡ ಸೈಮಲ್ಟೇನಿಯಸ್ಲಿ ಒಂದ್ ಮಿನಿಮಮ್ ಇಲ್ಲ, ಏನೂ ಪ್ರಾಬ್ಲಮ್ ಇಲ್ಲ ನಡಿಬೇಕಾಗ್ತದ. ಅದಕ್ಕ ಅವ್ರು ಏನದ ಇವ ರೋಟಿ ಕಪಡ ಮಕಾನ್ ಮಿನಿಮಮ್, ಬಹಳ ಮ್ಯಾಕ್ಸಿಮಮ್ ಅಂತಲ್ಲ, ಮಿನಿಮಮ್ ಅಂದ್ರೆ ಅಗದಿ ಮಿನಿಮಮ್ ಕಟಾನ್ ಕಟಿ 35 ಮಾರ್ಕಸ್ ಇಲ್ಲ ಅಂತ ಪಾಸಿಂಗ್ ಮಾರ್ಕಸ್ ಇದ್ರೆ ಸಾಕ ರೋಟಿ ಕಪಡ ಮಕಾನ್. ನಮಗ್ ಐಷಾರಾಮಿ ಬಂಗ್ಲೆನ ಬೇಕಂತಲ್ಲ. 85 ಕೋಟಿ ರೂಪಾಯಿ ಮನಿ ಮಾರ್ಯಾನ ಅಂತ ನೋಡ್ರಿ ಅಮಿತಾಬ್ ಬಚ್ಚನ್. ನಿನ್ನೆ 1920ನೇ ಇಸ್ವಿಯಾಗ 33 ಕೋಟಿ ತಗೊಂಡಿದ್ದ, ಇವತ್ತು 85 ಕೋಟಿ ಹೋಗ್ಯದಂತ ಮನಿ ಮಾರಾಟ ಮಾಡ್ಯಾನ. ಅಂತ ಮನಿ ಏನ್ ಬೇಕಾಗಿಲ್ಲಲ್ಲ, ಅಂಬಾನಿ ಅಂತ ಮನಿ ಬೇಕಲ್ಲ ನಮಗ ಇಲ್ಲ. ಒಂದ್ ಗುಡಿಸಲ ಸಾಕು, ಒಂದ್ ಇನ್ನಾಕ ತಿನ್ನಾಕ 2 ರೊಟ್ಟಿ, ಇರಾಕ 1 ಗುಡಿಸಲ, 2 ಬಟ್ಟೆ ಸಾಕು. ಒಂದ್ ಮೈ ಮ್ಯಾಗ 1 ಒಗ್ಯಾಕ, 3ನೇ ಬಟ್ಟೆ ಸದ ಬ್ಯಾಡ ನಮಗ. ಉಳಿದ ಹೆಚ್ಚಿನ ಜ್ಞಾನ ಎಲ್ಲ ಏನ್ ಕೊಡ್ತಿರಲ್ಲ, ಜ್ಞಾನದಾಗನ ನಮಗ ಹೆಚ್ಚಿಗೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಚ ಪಾರ್ವತಿ ಅಂತಾರ. 28ನೇ ಶ್ಲೋಕದ ಮುಂದುವರಿಸಿ, ಅಜೀರ್ಯತಾಂ ಅಮೃತಾನಾಂ ಉಪೇತ್ಯ ಜೀರ್ಯನ್ ಮರ್ತ್ಯು ವದಹಸ್ತ ಪ್ರಜಾನನ್ ಅಭಿಧ್ಯಾಯನ್ ವರ್ಣರತಿ ಪ್ರಮೋದಾನ್ ಅತಿ ದೀರ್ಘೆ ಜೀವಿತೆ ಪೂರ್ರಮೇತ. ಮುಪ್ಪಿಲ್ಲದ ಅಮೃತದ ಸಮೀಪವನ್ನು ಹೊಂದಿ ಮುಪ್ಪುಳ್ಳವನಾಗಿ ಮರ್ತ್ಯನಾಗಿ ಕೆಳಗಿರುವ ಭೂಮಿಯಲ್ಲಿರುವವನು ತಿಳಿದು ವರ್ಣ ರತಿ ಮೋದಗಳನ್ನು ಆಲೋಚಿಸುವ ಯಾವನು ತಾನೇ ಅತಿ ದೀರ್ಘವಾದ ಜೀವಿತದಲ್ಲಿ ರತನಾದನು. ಸಾಮಾನ್ಯ ಅರ್ಥ, ವಿಶೇಷ ಶಬ್ದ ಅರ್ಥ ಹೇಳ್ತೇನೆ ನೋಡ್ರಿ. 28ನೇದ್ದು ಕ್ಲಿಯರ್ಲಿ ಎಕ್ಸಾಮ್. ಅಭಿಧ್ಯಾಯನ್ ಅಂದ್ರೆ ಕ್ಲೋಸ್ಲಿ ಎಕ್ಸಾಮಿನಿಂಗ್, ಸಮೀಪದಿಂದ ಹೋಗಿ ನೋಡಿಕೊಂಡು ವಿಚಾರ ಮಾಡಿ ಅಭಿಧ್ಯಾಯನ್. ವರ್ಣರತಿ ಪ್ರಮೋದಾನ್, ದ ಪ್ಲೆಜರ್ಸ್ ಆಫ್ ಬಾರ್ನ್ ಆಫ್ ಮ್ಯೂಸಿಕ್ ಅಂಡ್ ಸ್ಪೋರ್ಟ್. ಯಾವ ಆನಂದಗಳು ನಮಗ ಸಂಗೀತ ಮತ್ತು ವರ್ಣ, ಸ್ಪೋರ್ಟ್, ರತಿ. ಯಾವ ಆನಂದ ನಮಗ ಸಂಗೀತ ಮತ್ತು ರತಿಯಿಂದ ಸಿಗ್ತದ, ವರ್ಣರತಿ. ಬೀಯಿಂಗ್ ಅವೇರ್ ಆಫ್ ದೇರ್ ಲಿಮಿಟೇಷನ್ಸ್ ಪ್ರಜಾನನ್. ಇವು ಹೆಂಗದಾವು ವರ್ಣರತಿಗಂದ ಸಿಗುವಂತ ಮೋದಗಳು ಹೆಂಗದಾವು ಅಂದ್ರ ಇವತ್ತಿದ್ದು ನಾಳೆ ಇರ್ದಂಗ ಆಗಿ ಹೋಗ್ತಾವ. ಪ್ರಜಾನನ್ ಬೀಯಿಂಗ್ ಅವೇರ್ ಆಫ್ ದರ್ ಲಿಮಿಟೇಷನ್ಸ್, ಅವುಗಳ ಸೀಮೆಯನ್ನು ಅರಿತವನಾಗಿ. ವಿಚ್ ಡಿಕೇಯಿಂಗ್ ಮಾರ್ಟಲ್ ಕಹ ಜೀರಿಯನ್ ಮರ್ತ್ಯು. ಅವು 2 ದಿವಸ ಇರ್ತಾವ, ಅಷ್ಟು ದಿವಸ ಕೊಳ್ಕೊಂತ ಹೋಗ್ತಾವ. ನಿನ್ನಿದ್ದಂಗ ಇವತ್ತು ಅದೇವಿದ್ರೆ ನಾವು ಮಣ್ಣಿದ್ದಂಗ ನಿನ್ನಿದ್ವೇನೋ, ನಿನ್ನಿದ್ದಂಗ ಇವತ್ತಿಲ್ಲ, ಇವತ್ತಿದ್ದಂಗ ನಾಳೆ ಇರುದಿಲ್ಲ. ದಿನ ಕ್ಷೀಣ ಹಾಕೊಂತ ಹೋಗ್ತದ ದೇಹ. ಕಹ ಜೀರಿಯನ್ ಮರ್ತ್ಯ ವಿಚ್ ಡಿಕೇಯಿಂಗ್ ಮಾರ್ಟಲ್ ಪದಸ್ಥಃ ಲಿವಿಂಗ್ ಡೌನ್ ಆನ್ ದ ಅರ್ತ್. ಈ ಭೂಮಿ ಮ್ಯಾಗ ವಾಸುದು ಹೆಂಗ ಐತಂದ್ರ ದಿನೇ ಕ್ಷೀಣ ಹಾಕೊಂತ ಹೋಗೋದದ ಇದು ಶರೀರ. which decaying mortal living down on the earth will delight in the long life. ಅತಿ ದೀರ್ಘೆ ಜೀವಿತೆ ರಮೇತ. ಪ್ರಶ್ನೆ ಮಾಡ್ತಾನ, ಇಂತ ಒಂದು ನರಕ ಯಾತನೆ ಇರುವಂತ ಜೀವನ, ದಿನ ಕ್ಷೀಣ ಆಗುವಂತ ಜೀವನ ಐತಿ ಭೂಲೋಕದಾಗ. ಈ ಭೂಲೋಕದಾಗ ಬಹಳಷ್ಟು ಆಯುಷ್ಯ ಇರ್ಬೇಕು ಅಂತ ಯಾವನಾರು ಇಚ್ಛಿಸಿ ಏನೋ
ಪ್ರಶ್ನೆ ಕೇಳ್ತಾನ ಅವ ಹೊಳ್ಳಿ, ನನಗ ಆಯುಷ್ಯ ಕೊಡಾಗತ್ತಿ ನೀನು, ಯಾವ್ದಾರ ಹಿಂಗ ಆಯುಷ್ಯ ಬಹಳ ಆಯುಷ್ಯ ಇಚ್ಛಾ ಮಾಡ್ತಾನೇನು? ಆಫ್ಟರ್ ಅಪ್ರೋಚಿಂಗ್ ದಿ ಅನ್ಡಿಕೇಯಿಂಗ್ ಇಮ್ಮಾರ್ಟಲ್ ಒನ್ ಅಪೇತ್ ಅಜೇರಿಯತಾಂ ಅಮೃತಾನಾಂ ಅನ್ಡಿಕೇಯಿಂಗ್ ಇಮ್ಮಾರ್ಟಲ್ ಒನ್ಸ್. ಯಾವಾಗ ನಾನು ಪರಮಾತ್ಮ ತತ್ವ ಹೆಂಗದ, ಅದು ಕೊಳೆ ಆಗುದಲ್ಲ, ಅದು ನಾಶ ಆಗುದಲ್ಲ, ಅನ್ಡಿಕೇಯಿಂಗ್. ಮತ್ತ ಅದು ಹೆಂಗದ, ಯಾವಾಗಲೂ ಅಮರತ್ವದಿಂದ ಇರುವಂತಹದ್ದನ್ನ ಕಂಡ ಮೇಲೆ ಈ ಮರಣದಿಂದ ಮೃತ್ಯುವಿನಿಂದ ಕೂಡಿದ್ದು ದಿನ ದಿನ ಕ್ಷೀಣ ಆಗುವಂತ ಈ ಭೂಲೋಕದ ವಾಸವನ್ನ ಯಾರಾದ್ರೂ ಬಯಸ್ತಾರೇನ್ಪಾ? ಯಮಧರ್ಮರಾಯ ವಿಚಾರ ಮಾಡಂತ ಅವನಿಗೆ ಪ್ರಶ್ನೆ ಹಾಕ್ತಾನ ನೋಡ್ರಿ. ಅವ್ ಮುಪ್ಪಿಲ್ಲದ ಮರಣ ಇಲ್ಲದ ಅಮೃತತ್ವ ಅಂದ್ರೆ ಏನ್? ಮರಣ, ಮುಪ್ಪು ಇಲ್ಲ, ಮರಣ ಇಲ್ಲ. ಎಲ್ಲೇ? ನಮ್ಮ ಸ್ವರೂಪದಲ್ಲಿ. ಅದರ ಸಾಮೀಪ್ಯವನ್ನು ಹೊಂದಿ ಈ ಭೂಲೋಕ ಹೆಂಗದ, ಮುಪ್ಪು ಉಳ್ಳದ್ದು ಮತ್ತ ಸಾವು ಉಳ್ಳದ್ದು. ಈ ಕೆಳಗಿನ ಭೂಮಿಯಲ್ಲಿ ಇರುವವನು ಎಂದು ತಿಳಿದರೆ ಆ ರತಿಯಲ್ಲಿ ಆಗಲಿ, ಆ ಸಂಗೀತದಲ್ಲಿ ಆಗಲಿ, ಯಾವನು ತಾನೇ ಇಲ್ಲಿ ಜೀವಿತವಾಗಿ ವಾಸಿಸಲು, ದೀರ್ಘಕಾಲ ವಾಸಿಸಲು ಇಚ್ಛಿಸಿಯಾನು, ರತನಾದಾನು, ಬಯಕೆ ಹೊಂದಿಯಾನು ಅನ್ನುವಂತ ಪ್ರಶ್ನೆ ಐತ್ರಿ. ಅಂತಾರ ನೋಡ್ರಿ ಅಪ್ಪರು. ನಚಿಕೇತ further argues that how he now has the rarest and ideal opportunity of self-knowledge. ಅಂತಾನವ, ನನಗ ಮೃತ್ಯು ದೇವತೆಯಾದಂತ ಯಮಧರ್ಮರಾಯ ಅನ್ನುವಂತ ನಿನ್ನಂತ ಗುರು ಸಿಕ್ಕಾಗ ಎಲ್ಲೂ ಸಿಗಲಾರದ ವಿದ್ಯೆ ನಿನ್ನಲ್ಲಿ ಐತಿ, ಅದನ್ನ ಪಡೆಯುವುದು ಬಿಟ್ಕೊಂಡು ಆತ್ಮಜ್ಞಾನ ನಿನ್ನಲ್ಲಿ ಐತಿ, ಅದನ್ನ ನಾನು ಪಡೆಯಬೇಕಾದದ್ದು ನನ್ನ ಜಾಣತನ. ಅದನ್ನ ಬಿಟ್ಟು as one living on earth he will be afflicted to old age and death. ಆ ಭೂಲೋಕದಾಗ ಅಲ್ಲೇ ಏನದ ಮುಪ್ಪಾಗುವಿಕೆ ಐತಿ, ಕೊನೆಗೆ ಮರಣ ಅನ್ನುವಂಥದ್ದು ಐತಿ. He has closely examined the sense pleasures born out of music and sport. ಅವ ಮೋಸ್ಟ್ಲಿ ಅವ ಸಂಸ್ಕಾರದ 8 ವರ್ಷದಾಗ ಅವ ಏನ್ ಅನುಭವ ಮಾಡಿರಕ್ಕಿಲ್ಲ. ರತಿ ಸುಖ ಹೆಂಗದ ಅಂತ 8 ವರ್ಷದ ಹುಡುಗ ಹೆಂಗ್ ಗೊತ್ತಾಗ್ತದ? ಅವ ಹಿಂದಿನ ಜನ್ಮದ ಸಂಸ್ಕಾರ ಇರ್ಬೇಕು. ಆ ರತಿ ಸುಖ ಆಗಲಿ, ಆ ಒಂದು ಸಂಗೀತದಲ್ಲಿ ಆಸ್ವಾದನೆ ಮಾಡುವಂತ ಆನಂದವಾಗಲಿ, ಅದು ಎಷ್ಟದ ಅಂದ್ರೆ ಪರಿಚ್ಛಿನ್ನದ, ಅದಕ್ಕೊಂದು ಬೌಂಡ್ರಿ ಅದ. He is certain that they cannot free him from these affections. ಅವ್ನ್ ಗೊತ್ತದ ಇವೆಲ್ಲ ಪರಿಚ್ಛಿನ್ನದವ. ಪರಿಚ್ಛಿನ್ನ ಪರಿಪೂರ್ಣ ಇದ್ದದ ಕೈಯಾಗ ಸಿಕ್ಕಾಗ ಪರಿಚ್ಛಿನ್ನವನ್ನ ಯಾರು ಬಯಸ್ತಾರ ಅಂತ ಕೇಳ್ತಾನ ಹೊಳ್ಳಿ ಅವನು. He now has access to person who has conquered mortality. ಯಮಧರ್ಮರಾಯ ಅಂದ್ರೆ ಏನ್ರಿ? ಯಮ ಅಂದ್ರೆ ಗಾಡೆಸ್ ಆಫ್ ಡೆತ್, ಮೃತ್ಯು ದೇವತೆ ಅಂದ್ರೆ ಮೃತ್ಯುವಿನ ಗೆದ್ದಮ ಅಂತ ಅರ್ಥ. ಲಾರ್ಡ್ ಯಮ ಇಸ್ ಎ ಜ್ಞಾನಿ, ಅವಂಗ ಆತ್ಮಜ್ಞಾನಿ ಅದಾನವ. And who has remedy for this? This is called ಜರಾ ಮರಣಂ. ಈ ವಯಸ್ಸಾಗುವಿಕೆ, ಮುಪ್ಪು, ವಯಸ್ಸಾಗೋದು, ಮುಪ್ಪಾಗೋದು, ಮರಣ ಹೊಂದುವಂತದ್ದು ಏನೈತಿ, ಜರಾ ಮರಣ, ಇದಕ್ಕೆ ಔಷಧ ಐತ ಅವನ ಕಡೆ, ಪರಿಹಾರ ಐತ ಅವನ ಕಡೆ. ಮತ್ತೆ ಇಲ್ಲಿ ಬಂದು ಮತ್ತೆ ನಾನು ಇಚ್ಛೆ ಹೆಂಗ್ ಮಾಡ್ಬೋದು, ನಾನು ಬಹಳಷ್ಟು ವಯಸ್ಸು ಕಾಲ ಭೋಗ ಮಾಡ್ಬೇಕು ಅಥವಾ ಆಯುಷ್ಯ ಹೊಂದಬೇಕು ಅಂದ್ರ ಅದು ಎಂತ ಆಯುಷ್ಯ? ಅದು ಕ್ಷೀಣ ಹಾಕೋತ ಹೋಗ್ತೀವಿ, ಕೊನೆಗೆ ಮರಣ ಆಗುವಂತದ್ದನ್ನ. ಇಂಥದ್ದು ಸಿಕ್ಕಾಗ ಅಂತದನ್ನ ಯಾರ ಬಯಸ್ತಾರೇನು? ನಿನ್ನಂತ ಯಮಧರ್ಮರಾಯ ಆತ್ಮಜ್ಞಾನಿ ನನ್ನ ಕೈಯಾಗ ಸಿಕ್ಕಾಗ ಆತ್ಮಜ್ಞಾನವನ್ನ ಪಡೆಯುವುದು ಬಿಟ್ಟು ದಿನ ದಿನ ಸ್ವಲ್ಪ ಸಾಯ್ಕೊಂತ ಹೋಗಿ ಕೊನೆಗೆ ಒಂದ್ ದಿನ ಪರ್ಮನೆಂಟ್ ಆಗಿ ಸಾಯೋದೇನೈತಿ ಅಂತ ಭೂಲೋಕದ ಭಾಗ್ಯವನ್ನ ಯಾರು ನೆನೆಸಿ ಅದನ್ನ ಹೊಂದ್ಯಾರು? After this, which intelligent person will choose the so-called long life in heaven or earth? ಅಲ್ಲ, ಅದು ಜನ್ಮ ಸ್ವರ್ಗದಾಗಾದ್ರೂ ಬೇಡ, ಆ ಭೂಲೋಕದಾಗಾದ್ರೂ ಬೇಡ ಅಂತಾನ. ನಚಿಕೇತ doesn't want to pass up this rare opportunity. ಇಂತ ಒಂದು
ದುರ್ಲಭವಾದಂತ ಅವಕಾಶ ಸಿಕ್ಕೈತ್ ನನಗೆ. ಯಮಧರ್ಮರಾಯನ ಭೇಟಿಯಾಗಿ ಅವ್ನ ಕೂಡ ಮಾತಾಡಿ ಅವನಿಂದ 3 ವರ ಪಡೆದೇನಿ. ಆ ವರ ಪಡೆದೇನಂದಾಗ ಅದ್ರ ಪಡೆದೇ ತೀರ್ಬೇಕು. ಇಂತ ಒಂದ್ ನನಗ ಸಿಕ್ಕಾಗ ಅವಕಾಶ ಸಿಕ್ಕಾಗ ಆ ಅವಕಾಶ ಹೆಂಗ್ ಕಳ್ಕೊಳ್ಳಿ ಅಂತ ನಚಿಕೇತ. 29ನೇ ಶ್ಲೋಕ ಮತ್ತು ಈ ಅಧ್ಯಾಯದ ಕೊನೆಯ ಶ್ಲೋಕ. ಯಸ್ಮಿನ್ ಇದಂ ವಿಚಿಕ್ಷತ್ಸಂತಿ ಮೃತ್ಯು ಯತ್ ಸಾಂಪರಾಯೇ ಮಹತಿ ಬ್ರೂಹಿ ನಸ್ತತ್ ಯೋಯಂ ವರೋ ಗೂಢೋ ಮನುಷ್ಯೋ ಅನುಪ್ರವಿಷ್ಟೋ ನಾಣ್ಯಂ ತಸ್ಮಾತ್ ನಚಿಕೇತ ವೃಣೀತೆ. ಹೇ ಮೃತ್ಯುವೇ, ಯಾವ ವಿಷಯದಲ್ಲಿ ಈ ಸಂಶಯವನ್ನು ಹೊಂದುತ್ತಿರುವರೋ, ಯಾವುದು ಪ್ರಯೋಜನಕ್ಕೆ ಸಾಧನವೋ, ಸಂಪ್ರಾಯ ಅಂದ್ರೆ ಪ್ರಯೋಜನಕ್ಕೆ ಸಾಧನವೋ, ಅದನ್ನು ನನಗೆ ಹೇಳು. ಯಾವ ಈ ವರವು ಗೂಢವಾಗಿ ಒಳಹೊಕ್ಕಿರುವುದೋ ಅದಕ್ಕಿಂತಲೂ ಬೇರೊಂದನ್ನು ನಚಿಕೇತನು ಬೇಡುವುದಿಲ್ಲ ಅಂತ ತಿಳಿ ಅಂತ ಹೇಳ್ತಾವ. ಶಬ್ದಾರ್ಥ ಹೇಳ್ತಾರೆ ನೋಡಿ, ಸಂಸ್ಕೃತ ಶಬ್ದಗಳನ್ನು ಸ್ವಲ್ಪ ಇರ್ಲಿ ಕಿವಿ ಮ್ಯಾಗ ಹಾಯಿಸುವನು. ಹೇ ಮೃತ್ಯು, ಹೇ ಓ ಲಾರ್ಡ್ ಯಮಧರ್ಮರಾಯ, ಬ್ರೂಹಿ ನನಗೆ ಹೇಳು. ತತ್ ಯಸ್ಮಿನ್, that regarding which, ಎದ್ರ ಬಗ್ಗೆ ಹೇಳು. ವಿಚಿಕ್ಷಂತಿ, people entertain doubt. ಯಾವ ವಿಷಯದಲ್ಲಿ ಜನ ಸಂಶಯ ವ್ಯಕ್ತಪಡಿಸ್ತಾರ ಆ ವಿಷಯದ ಬಗ್ಗೆ ಹೇಳು. ಇದಂ ಯತ್, in this manner and in which he is dealing with a great life after death. ಸಂಪರಾಯೇ ಮಹತಿ, ಆ ಮರಣ ಹೊಂದಿದ ಮ್ಯಾಗ ಏನು ಒಂದು ಮಹಾ ಜೀವನವನ್ನ ನಡೆಸ್ತಾರಲ್ಲ ಆ ಜೀವನ ಕುರಿತು ಹೇಳು. ಏ ನಚಿಕೇತ ಡಸಂಟ್ ಚೂಸ್ ಎನಿ ಬೂನ್. ನಚಿಕೇತ, ನಾನು ಇದನ್ನ ಬಿಟ್ಟು ಯಾವ ವರವನ್ನು ನಿನ್ನಿಂದ ಕೇಳಲಾರೆ. ದಿಸ್ ಬೂನ್ ಹ್ಯಾಸ್ ಬಿಕಮ್ ಇನ್ಎಕ್ಸೆಸಿಬಲ್, ಅನುಪ್ರವಿಷ್ಟ ಗೂಢಂ. ಇದು ವರ ನನಗ ಬಹಳ ನನಗೆ ಇದ್ರನ್ಯಾಗ ಆಸಕ್ತಿ ಉಂಟಾಗ್ಯದ. ನೀ ಯಾವ್ದು ಕೊಡಾಕ್ ಒಲ್ಲೆ ಅಂತೀರಿ ಅದನ್ನ ಬಿಡಬಾರ್ದು ಅಂತ ನನಗ ಅನಸ್ತದ. ಇನ್ಎಕ್ಸೆಸಿಬಲ್ ಆಗ್ಯದ ಅಂತ ನಾವು. ನಾನೇನ್ ಕೇಳಿ ನಂಗ ಅದ ಕೊಡಪ್ಪ, ನೀ ಏನ್ ಆಶೆ ಪ್ರಲೋಭನೆ ನನಗ ತೋರಿಸ್ಬೇಡ ಅಂತ ಹೇಳಿ ಹೇಳ್ತಾನ ನೋಡ್ರಿ. ಅಪ್ಪವ್ರ ಏನ್ ಹೇಳ್ತಾರಲ್ಲ, ನಗು ಮುಗ್ಸ್ಯಾರ ಪುಣ್ಯಕ ಅದನ್ನ ಹೇಳ್ಬೇಕು. ನಚಿಕೇತ concludes in this verse that he doesn't want any boon other than ಆತ್ಮವಿದ್ಯೆ. ಆತ್ಮವಿದ್ಯೆಯನ್ನು ಹೊರತುಪಡಿಸಿ ಬೇರೆ ಯಾವುದು ನನಗ ವರವಾಗಿ ಬೇಡ. 3ನೇ ವರ ನಾ ಏನ್ ಕೇಳಿ ಅದೇ ಕೊಡ್ಬೇಕು. He gives reasons for his choice. ನಾ ಇದನ್ನ ಯಾಕ ಆಯ್ಕೆ ಮಾಡ್ಕೊಂಡೇನಿ ಅನ್ನಕ ಕೆಲವೊಂದಿಷ್ಟು ಕಾರಣಗಳನ್ನು ಹೇಳ್ತೀನಿ ಅಂತ ಕಾರಣಗಳನ್ನು ಹೇಳ್ತಾನ ಮೃತ್ಯು ದೇವತೆಗೆ. ಕಾರಣ, ದಿಸ್ ಬೂನ್ ಆಫ್ ಸೆಲ್ಫ್ ನಾಲೆಜ್ ಈಸ್ ನಾಟ್ ಆರ್ಡಿನರಿ. ನಾ ಏನ್ ಕೇಳೇನಿ ಇದು ಒಳ್ಳೇದ ಕೇಳೇನಿ ಅಂತ ನಂಗೆ ಅನ್ಸಾಗತ್ತದ. ಇದು ಸಾಮಾನ್ಯವಾದ ಬೇಡಿಕೆ ಅಲ್ಲ. ಇಟ್ ಈಸ್ ಎ ಹಿಡನ್ ವಿಸ್ಡಮ್ ದಟ್ ಇಸ್ ನಾಟ್ ಈಸಿಲಿ accessible. ಅದರಲ್ಲಿ ಏನೋ ಒಂದು ಜಾಣತನ ಅಡಗಿದ. Lord Yama himself pointed out that even the devas are not sure about that. ದೇವತೆಗಳಿಗೂ ಕೂಡ ಇಂಥ ಒಂದು ವರವನ್ನ ಕೇಳುವಂತ ಬುದ್ಧಿ ಇಲ್ಲ ಅಂತ ನೀನ್ ನನಗೆ ಹೇಳ್ದಂಗಾತ್ ನನಗ ಅಂತ ನಾವ ಬೆರ್ಕಿ ಅಂದಾಗ ನಾ ಕೇಳಿದ್ದೆ ಯೋಗ್ಯದ ಅಂತ ನನಗ ಅನ್ಸಾಗತೈತಿ. ನಾ ಏನ್ ಕೇಳೀನಿ ಅದನ್ನ ಕೊಡು, ಒಂದೇ ಕಾರಣ. 2ನೇ ಮಾತು ಏನಂದ್ರ, ಪ್ರತಿಯೊಬ್ಬರಿಗೂ ಆತ್ಮಜ್ಞಾನದ ಬಗ್ಗೆ ಒಂದು ಸಂಶಯ ಅದ. ಒಂದ್ಯಾಕ ಹಲವಾರು ಸಂಶಯಗಳದಾವ. ಮತ್ತ ಕನ್ಫ್ಯೂಷನ್ ಪ್ರಿವೇಲ್ಸ್ ಎವ್ರಿವೇರ್. ಒಂದ್ ವೇಳೆ ತಿಳಿದಂಗ ಆಗೈತೆ ಹೊರತು ಯಥಾರ್ಥವಾಗಿ ತಿಳಿದಿಲ್ಲ. ತಮಗ್ ಮನ್ಸಿಗೆ ಬಂದಂಗ ತಿಳ್ಕೊಂಡಾರ ಆತ್ಮಜ್ಞಾನವನ್ನ ಅನೇಕ ಮಂದಿ. ನೋಡ್ರಿ, ಮತವಾದಿಗಳು ಬರ್ತಾರ 12 ಜನ. ವಿ ಲರ್ನ್ ಅಬೌಟ್ 12 schools of thoughts ಅಂತ ಬರ್ತಾರ. ವೇದಾಂತ ಅನ್ನುವಂತ ಅದು ಒಂದು ಸ್ಕೂಲ್ ಆಫ್ ಥಾಟ್. 12 ಮಂದಿ ದಾರ್ಶನಿಕರು ಬರ್ತಾರ, 6 ಮಂದಿ ಆಸ್ತಿಕರು, 6 ಮಂದಿ ನಾಸ್ತಿಕರು. ನಾವ್ ಎದ್ರಾಗ ಬರ್ತೇವ್ರಿ ಅಂದ್ರ ಆಸ್ತಿಕರು. ಆಸ್ತಿಕರೊಳಗ ವೇದಾಂತಿಗಳು ಕೊನೆಯದವ್ರು. ಅದ್ರಾಗ ನಮ್ಮನ್ನ ಬಿಟ್ಟು ಇನ್ನ 5 ಮಂದಿ ಆಸ್ತಿಕರ ಅದಾರ. ಮತ್ತ ನಾಸ್ತಿಕರಂತೂ 6 ಮಂದಿ ಅದಾರ. ಅಂದ್ರ 12 ಮಂದಿ
ಋಷಿಗಳು ತಮ್ಮ ಧರ್ಮ ತಮ್ಮದೇ ಆದಂತ ಮತವನ್ನ ಸ್ಥಾಪನೆ ಮಾಡ್ಯಾರ ಅಂತ ತಿಳ್ಕೊಂಡು ಅಂತ ಹಲವಾರು ಮಂದಿ ಇದ್ರು ಕೂಡ ಶಾಸ್ತ್ರ ನಮ್ಗ 12 ಮಂದಿನ ಭಾಗ ಮಾಡಿ ಹೇಳ್ತದ. ಅದ್ರಾಗ ಮತ್ತ ಒಂದೊಂದ್ರಾಗ ಹಲವಾರು ಭಾಗಗಳನ್ನು ಮಾಡಬಹುದು. ಆಸ್ತಿಕರು ಯಾರು? ಸಾಂಖ್ಯ, ನ್ಯಾಯ, ವೈಶೇಷಿಕ, ಯೋಗ, ಪೂರ್ವ ಮೀಮಾಂಸಾ ಮತ್ತು ಉತ್ತರ ಮೀಮಾಂಸಾ. ನಾವು ಉತ್ತರ ಮೀಮಾಂಸ. ಮತ್ತ ನಾಸ್ತಿಕ ದರ್ಶನಗಳು ಯಾವುವು? ಚಾರ್ವಾಕ, ಜೈನ ಮತ್ತು 4 ಜನ ಬೌದ್ಧರೊಳಗೆ 4 ಮಂದಿ ಪ್ರಭೇದಗಳು ಬರ್ತಾವ. ಅವ್ರ 4 ಜನ ಬೌದ್ಧರೊಳಗ ಪ್ರಭೇದಗಳು ಪ್ಲಸ್ ಚಾರ್ವಾಕ ಮತ್ತು ಜೈನ ಕೂಡಿಸಿ ಇವರು ನಾಸ್ತಿಕರು. ವೇದವನ್ನು ಒಪ್ಪುವುದಿಲ್ಲ, ಪ್ರಮಾಣ ಅಂತ ತಿಳಿಯುವುದಿಲ್ಲ ಇವ್ರು. ಇಷ್ಟೆಲ್ಲಾ ಮಂದಿ ಬಹಳಷ್ಟು ನಮಗ ಏನ್ ಅವರು ಗಡ್ಡಿ ಗೆಣಸು ತಿಂದು ಅಡವಿ ವಾಸ ಮಾಡಿ ಸಂಸಾರ ತ್ಯಾಗ ಮಾಡಿ ಅವ್ರೇನ್ ಸಾಮಾನ್ಯ ಜನರು ಅದಾರ? ಅವರು ಕೂಡ ಭಗವಂತನನ್ನ ತಿಳ್ಕೊಳಕ ಇದು ಪುರುಷಾರ್ಥ ಅದ ತಿಳ್ಕೊಳಕ್ ಪ್ರಯತ್ನ ಮಾಡಿ ಎಲ್ಲೋ ಒಂದ್ ಕಡೆ ನಿಂತ್ಕೊಂಡು ಅದನ್ನೇ ನಾವು ತಿಳಿದೇವಿ ಅಂತ ಘೋಷಣೆ ಮಾಡಿದಂತ ವ್ಯಕ್ತಿಗಳು. ಅವರು ಸಾಮಾನ್ಯರಲ್ಲ. ವೇದಾಂತಕ್ಕೂ ಏನಂತೀವಿ ನಾವು? ಅಂತಿಮ ನಿರ್ಣಯಕ್ಕೂ ವೇದಾಂತ ಕೈ ಹೈ. ನಾವು ಎಲ್ಲ ಧರ್ಮವನ್ನ ವಿಚಾರ ಮಾಡಿ ಅಂತಿಮ ನಿರ್ಣಯ, ಇದಕ್ಕಿಂತ ಸುಪ್ರೀಂ ಕೋರ್ಟ್ ಡಿಸಿಷನ್ ಅಂದ್ರೆ ಯಾವ್ದಪ್ಪ? ಸುಪ್ರೀಂ ಕೋರ್ಟ್ ಅಂದ್ರೆ ವೇದಾಂತ ಅನ್ನುವಂತಹದ್ದು. ಅಂದ್ರೆ ನಾವೆಲ್ಲವನ್ನ ಅಭ್ಯಾಸ ಮಾಡಿ ನೋಡೇವಿ. ಇವೆಲ್ಲವೂ 11 ಕೋರ್ಟ್ನಾಗ ನಮ್ ಕೇಸ್ ಫೇಲ್ ಆಗ್ಯಾವ. ಈ ವೇದಾಂತ ಅನ್ನುವಂತ ಕೋರ್ಟ್ನಾಗ ಬಂದ ಮ್ಯಾಗ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕದ. ಅವು 12 ಧರ್ಮದ ಮತವಾದಿಗಳು ಅದಾರೋ ಇಲ್ಲೋ ಗೊತ್ತಿಲ್ಲ. ಆತ್ಮೀಯರೇ ತಿಳ್ಕೊಡ್ರಿ, ಒಂದ್ ಅಂತರ್ಕಿ ಮಾತು ಹೇಳ್ತೀನಿ. ನಾವ್ ಒಬ್ಬ ಮನುಷ್ಯನ ಅಲ್ಲಿ 12 ವಿಚಾರಗಳು ಬರ್ತಾವ. ಅವನ ಸಾಧನ ಒಂದು 12 ಏಣಿ, 12 ಹಲ್ಲು ಇದ್ದಂತ ಒಂದು ಏಣಿ ಹತ್ತಿದ್ವಿ ಅಂದ್ರ 1ನೇ ಹಲ್ಲು ಚಾರ್ವಾಕ, 2ನೇ ಹಲ್ಲು ಜೈನ, 3, 4, 5, 6 ಬೌದ್ಧ ಧರ್ಮಗಳು, 7ನೇ ಹಲ್ಲು ಸಾಂಖ್ಯ, 8 ನ್ಯಾಯ, 9 ವೈಶೇಷಿಕ, 10 ಯೋಗ, 11 ಪೂರ್ವ ಮೀಮಾಂಸಾ, 12ನೇದು ವೇದಾಂತ ಅಂತ ತಿಳ್ಕೊಂಡ್ರಿ ಏನ್ ತಪ್ಪಿಲ್ಲ. ಮನುಷ್ಯನಾಗಿ ಹುಟ್ಟಿದಾಗ ಎಲ್ಲರೂ ಚಾರ್ವಾಕರ ಇರ್ತೀವಿ ನಾವು. ಏನಂತ ನಾವ ಚಾರ್ವಾಕ? ಋಣಂ ಕೃತ್ವಾ ಘೃತಂ ಪಿಬೇತ್ ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನ ಕುತಃ. ಸಾಲ ಮಾಡಿ ತಿನ್ನು, ತುಪ್ಪ ತಿನ್ನು, ದುಡ್ಯಾಕ್ ಹೋಗ್ಬೇಡ. ಯಾಕ? ದೇಹವೇ ಆತ್ಮ, ಮರಣವೇ ಮೋಕ್ಷ. ಈ ದೇಹ ಐತಲ್ಲ ಇದ ಆತ್ಮ. ಎಲ್ಲ ಇದಕ್ಕಿಂತ ಬಿಟ್ಟ ಆತ್ಮ ಯಾವ್ದು ಇಲ್ಲ ಅಂತ ನಾವ. ಇದಕ್ಕ ತ್ರಾಸ ಕೊಡ್ಬಾರ್ದಪ್ಪ. ಬಿಸಿಲಾಗ ಗಣಿಸಬಾರದು, ಚಳಿ ಒಳಗ ನಡಗಸಬಾರದು, ಮಳೆಗಾಲದಾಗ ನೆನೆಸಬಾರದು. ಬಹಳ ಸುರಕ್ಷಿತವಾಗಿ ಇಡ್ಬೇಕಿದು. ಆತ್ಮ ಇದ ದೇವ್ರು ಅಂತಾನವ. ಶರೀರವೇ ಆತ್ಮ. ಈ ಶರೀರ ಬಿಟ್ಟು ದೇವರು ಬೇರೆ ಯಾರು ಇಲ್ಲ. ಸಾಲ ಮಾಡಿ ತಿನ್ನು, ತುಪ್ಪ ತಿನ್ನು. ಮತ್ ಸಾಲ ಹರಿಯುದ ಹೆಂಗ? ಅದು ಚಿಂತೆ ನಿಂದಲ್ಲ ಅಂತ ನಾವ. ನೀ ಚಂದಾಗಿ ಮಾತಾಡಲ್ಲ, ಕೊಡ್ತೇನಂತ ಹೇಳಲ್ಲ. ನಾಳೆ ಕೊಡ್ತೇನಂತ ಹೇಳು. ನಾಳೆ ಬಂದಾಗ ಮತ್ ನಾಳೆ ಕೊಡ್ತೇನಂತ ಹೇಳು. ಸಾಲ ಹರಿಯು ನಿನ್ ಜವಾಬ್ದಾರಿ ಅಲ್ಲ. ನಿನ್ಗೆ ಏನ್ ಕೊಟ್ಟಾನ ಸಾಲ, ಬೇಕಾದ್ರೆ ಅವ್ನ ತಾಕತ್ತಿದ್ರೆ ವಸೂಲ್ ಮಾಡ್ಲಿ ಅಂತ ನಾವ ಚಾರ್ವಾಕ್. ಬಹಳ ಚಂದ ಮಾತಾಡ್ತಾನ್ರಿ ಅವ. ನಾಲಿಗೆ ಬಹಳ ಚೂಪದ, ಒಂದು ರುಚಿ ಅದ. ಚಾರ್ ವಾಕ್ ಅಂದ್ರ ಮಾತು, ಚಾರ್ ಅಂದ್ರ ರುಚಿ. ಮಾತ್ನಾಗ ಬರೀ ಸಕ್ರಿನ ಐತಿ ಅದ್ರಾಗ. ಅಲ್ಲ ಮತ್ತ ನಾಳೆ ಅವ್ರ ಮನ್ಯಾಗ ನಾವು ಸಾಲ ತಗೊಂಬಂದ್ ತಿಂದ್ವಿ ಅಂದ್ರ, ಹಂಗ ಸತ್ವಿ ಅಂದ್ರ ಮತ್ತ ಮುಂದ ಅವ್ರ ಮನ್ಯಾಗ ನಾವು ಆಕಳಾಗಿ ಎತ್ತಾಗಿ ಹುಟ್ಟಿ ದುಡಿಬೇಕಾಕತಿ ಅಂತ ಹೇಳ್ತಾರಲ್ಲ ಇವ್ರು ವೇದಾಂತಿಗಳು. ಅಂದ್ರ ಸುಳ್ಳು ಹೇಳ್ತಾರ ಅವ್ರು. ನೋಡಿ ಏನೇನು ಸುಳ್ಳು ಹೇಳ್ತಾರ. ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನ ಕುತಃ. ಇಲ್ಲೇ ಸುಟ್ಟು ಬರ್ತಾರೆ, ಮತ್ ಹುಟ್ಟಿ ಬರ್ತಾವ ಅಂತ ಹೇಳ್ತಾರೆ. ಹೆಂಗ ಸುಟ್ಟ ಮ್ಯಾಗ ಹುಟ್ಟಿ ಬರ್ತಾವ? ಅಲ್ಲೋ, ಇಲ್ಲೇ ದೇವೇ ಆತ್ಮ. ಹೌದಾ? ದೇಹಕ್ಕಿಂತ ಬೇರೆ ಆತ್ಮ ಅಂತ ಹೇಳ್ತಾರ ಅವ್ರು. ಅದೆಲ್ಲ ಸುಳ್ಳು ಹೇಳ್ತಾರ ಅವ್ರು.
ಅಲ್ಲಪ್ಪ ಹಂಗಂತ ತೋರ್ಸಮ್ಮ ಅವ್ರಿಗೆ, ನೀ ಹೇಳ ಒಂದ್ ಮಾತು ಹೇಳ ಅವ್ರಿಗೆ, ಹಂಗಾರೆ ದೇಹಕ್ಕಿಂತ ಬೇರೆ ಆತ್ಮ ತೋರ್ಸಮ್ಮ. ಅವ್ರು ತೋರ್ಸ ಬರಂಗಿಲ್ಲ ಅಂದ್ರೆ ನಾ ಹೇಳಿದ್ ಒಪ್ಪನ್ನು. ಎಷ್ಟ್ ಚಂದ ನೋಡ್ರಿ ಚಾರ್ವಾಕ. ನಾವೆಲ್ಲರೂ ಒಂದೇ ಹಂತದಾಗ ಚಾರ್ವಾಕರ ಇದೇವಿ. ವಿಚಾರ ಮಾಡ್ರಿ, ಅವು ಧರ್ಮಗಳು ಅದಾವೋ ಇಲ್ಲೋ ಬಿಡ್ರಿ. ಅದ ಪ್ರತಿಯೊಬ್ಬರ ವಿಚಾರಗಳು ಹಂತ ಹಂತವಾಗಿ ಪರಿಪಕ್ವ ಹಾಕೋಂತ ಪೂರ್ಣ ಅವಸ್ಥೆ ಎಲ್ಲಿ ಬರ್ತದ? ವೇದಾಂತ. अंतिम निर्णय को वेदांत कहिए है. There are confusion prevailing everywhere. ತಪ್ಪು ತಿಳುವಳಿಕೆಗಳು ಬಹಳ ಆಗ್ಯಾವ. We have 12 systems of philosophy which 6 accept authority of Vedas. 6 ಮಂದಿ ಆಸ್ತಿಕರದಾರ, 6 ಮಂದಿ ನಾಸ್ತಿಕರದಾರ. Each philosophy has its own ಕಾನ್ಸೆಪ್ಟ್ ಆಫ್ ಆತ್ಮ. ಈ ಪ್ರತಿಯೊಂದು ಈ ಏನ್ ಮತವಾದಿಗಳು ಅದಾರ, ಇವು ತಮ್ಮದೇ ಆದಂತ ಆತ್ಮನ ಬಗ್ಗೆ ತಮ್ಮದೇ ಆದಂತ ತಿಳುವಳಿಕೆ ಒಪ್ಪ್ಯಾರವರು. ಒಬ್ಬರ ತಿಳುವಳಿಕೆಗಿಂತ ಒಬ್ಬರ ತಿಳುವಳಿಕೆ ಫರಕ್ ಅದಾವ. 12 ಮಂದಿ 12 ವಿಚಾರನ ಅದಾವು ಅಂತ. ದಿಸ್ ನಾಲೆಜ್ ಡೀಲ್ಸ್ ವಿತ್ ಲೈಫ್ ಆಫ್ಟರ್ ಡೆತ್. ಇಲ್ಲಿ ಏನದ, ಇಲ್ಲಿ ಜೀವಂತ ಇದ್ದಾಗಿನ ಜೀವನ ಇಲ್ಲ, ಸತ್ತ ಮೇಲೆ ಅವನ ಜೀವನ ಹೆಂಗದ ಅನ್ನೋದ್ ಬಗ್ಗೆ ಪ್ರಶ್ನೆ ಅದ. ಮತ್ತ ಸಾವ ಏನಂತಾನ? ದೇವೇ ಆತ್ಮ, ಮರಣವೇ ಮೋಕ್ಷ, ಮತ್ತೆ ಮೋಕ್ಷ ಆದ್ಮೇಲೆ ಜೀವನ ಎಲ್ಲಿದು ಮರಾಯ ಅಂತಾನವ. ದಿಸ್ ಗ್ರೇಟ್ ಆತ್ಮ is beyond the body and empirical life and even beyond science, ಅಪೌರುಷೇಯ ವಿಷಯ. ಇದು ಜ್ಞಾನ, ಇದು ವಿಷಯ ಜ್ಞಾನ ಅಲ್ಲ, ಇದು ಆತ್ಮಜ್ಞಾನ. ಇದು ಶರೀರದ ಬಗ್ಗೆ ಜ್ಞಾನ ಅಲ್ಲ. ಏನೋ ಒಂದು ಕಾಲಾವಧಿಯಲ್ಲಿ ಈ ಜಗತ್ನಾಗ ನಾವು ಪ್ರವೇಶ ಹಾಕಿವಿ, ಇನ್ನೊಂದು ಕಾಲಾವಧಿಯಲ್ಲಿ ಈ ಜಗತ್ತಿನಿಂದ ಮಾಯ ಆಗ್ತೈತಿ ಶರೀರ. ಆ ಶರೀರವನ್ನು ಕುರಿತು ಮಾತನಾಡುವ ವಿಷಯ ವೇದಾಂತದ್ದಲ್ಲ. ನಮ್ದು ವೇದಾಂತದ ಮಾತೇನದ? ಈ ಶರೀರ ಮರಣ ಆದ ನಂತರದ್ದು ಐತಪ್ಪ. ನಾನು ಎಲ್ಲಿ ಆತ್ಮ ಅನ್ನಗತ್ತೀನಿ, ನೀ ಎಲ್ಲಿ ಆತ್ಮ ಅಂತ ತಿಳ್ಕೊಂಡಿಯೋ ಮರಾಯ. ಬೇಡ. ಈ 11 ಮಂದಿ ಜನ ಮತವಾದಿಗಳ ವಿಷಯ ನಮಗ್ ಬೇಡ. ಅವರು ಶರೀರಕ್ಕನ ಆತ್ಮ ಅಂತ ಕುಂತಾರಪ್ಪ, ಅಥವಾ ನಿಜವಾಗಿ ನಾವೇನು ಆತ್ಮ ಹೇಳಗತ್ತೀವ ಅದನ್ನ ಬಿಟ್ಟು ಬ್ಯಾರೆದಕ್ಕನ ಆತ್ಮ ಅನ್ನಗತ್ತಾರ ಅವರು. ಕೆಲವು ಮಂದಿ ಶರೀರಕ್ಕೆ ಅಂದಾರ, ಕೆಲವು ಮಂದಿ ಇಂದ್ರಿಯಗಳಿಗೆ ಆತ್ಮ ಅಂದಾರ, ಕೆಲವು ಮಂದಿ ಮನಸ್ಸಿಗೆ ಆತ್ಮ ಅಂದಾರ, ಕೆಲವು ಮಂದಿ ಪ್ರಾಣಕ್ಕೆ ಆತ್ಮ ಅಂದಾರ, ಕೆಲವು ಮಂದಿ ಅಹಂಕಾರಕ್ಕೆ ಆತ್ಮ ಅಂದಾರ, ಕೆಲವು ಮಂದಿ ಜ್ಞಾತೃವಿಗೆ ಆತ್ಮ ಅಂದಾರ, ಕೆಲವು ಮಂದಿ ಹಿರಣ್ಯ ಗರ್ಭಕ್ಕೆ ಆತ್ಮ ಅಂದಾರ. ಎಲ್ಲೆಲ್ಲೋ ನಿಂತ್ಕೊಂಡು ಪೂರ್ಣ ಅವ್ರದ್ದು ಪ್ರಯಾಣ ಪೂರ್ಣ ಆಗಿಲ್ಲ. ಎಲ್ಲೇ ಒಂದ್ ಕಡೆ ಹೋಗ್ಯಾರ, ಆಯಾಸ ಆಗೈತಿ, ಅಲ್ಲೇ ನಿಂತ್ಕೊಂಡು ಘೋಷಿಸ್ಬಿಟ್ಟಾರ. ಹಿಮಾಲಯದ ತುತ್ತ ತುದಿಗೆ ಏನ್ ಶಿಖರದ, ಆ ಶಿಖರದ ಮ್ಯಾಗ ಹತ್ತಿ ಬಂದಾವ ಯಾರು? ಎಲ್ಲೇ ಒಂದ್ ಸಣ್ಣ ಗುಡ್ಡ ಹತ್ತಿ ಅಲ್ಲೊಂದ್ ಜಂಡ ಹಾರಿಸಿ ನಾವ್ ಹಿಮಾಲಯ ಅಂದವ್ರು ಬಹಳ ಮಂದಿ ಅದಾರ ಅಂತ. ನಚಿಕೇತ ವಿಲ್ ನಾಟ್ ಸೆಟಲ್ ಫಾರ್ ಎನಿಥಿಂಗ್ ಎಲ್ಸ್. ಅವಂಗ ಏನೂ ಬೇಕಾಗಿಲ್ಲ. ಅವಂಗ ಎಷ್ಟೋ ಪ್ರಲೋಭನೆ ಕೊಟ್ಟರು ಕೂಡ ಅವ ಏನು ಒಪ್ಕೊಳ್ಳುವಂತ ಸ್ಥಿತಿ ಉಳ್ಳವಿಲ್ಲ ಮನಸ್ಸು. ಎಸ್ಪೆಷಲಿ ವೆನ್ ಹಿ ಹ್ಯಾಸ್ such a rare qualified guru who can teach him vaguest of vague subject. Who am I? ಮೃತ್ಯು ದೇವತೆ ಆದಂತ ಯಮಧರ್ಮರಾಯನಂತ ಗುರು ನನಗೆ ಸಿಗುವುದು ಬಹಳ ದುರ್ಲಭ ಅದ. ಯಾವುದು ಎಲ್ಲ ವಿದ್ಯೆಗಳಿಗೆ ಸೂಕ್ಷ್ಮವಾದದ್ದೈತೋ 64 ವಿದ್ಯೆಗಳಲ್ಲಿ ಶ್ರೇಷ್ಠ ಮತ್ತು ಸೂಕ್ಷ್ಮ ಕಠಿಣವಾದಂತ ವಿದ್ಯೆ ಆ ಬ್ರಹ್ಮ ವಿದ್ಯೆ. ಅದು ಯಾರಂದ್ರ ತಾನಾರ್ ಎಂದು ತಿಳಿಯುವಂತ ವಿದ್ಯೆ ಏನೈತಿ, ಇದನ್ನ ಹೇಳಿಕೊಡಾಕ ಇದಕ್ಕಿಂತ ಉತ್ತಮ ಗುರು ನನಗೆ ಎಲ್ಲಿ ಸಿಕ್ಕ, ನಿನ್ನ ಈಗ ಬಿಡಬಾರ್ದು ಅಂತ ನಾವ ನಚಿಕೇತ. ಆಲ್ ದೀಸ್ ಮಂತ್ರಾಸ್ reveal that viveka vairagya ತೀವ್ರ ಮುಮುಕ್ಷತ್ವಂ ಆಫ್ ನಚಿಕೇತ. ಇವೆಲ್ಲವನ್ನ ಕತಿ ಹೇಳೋದ್ರಿಂದ ಏನೈತಪ್ಪ ಇದ್ರಾಗ ಅಂತಂದ್ರ ಸಾರಾಂಶ ಏನೈತಪ್ಪ ಅಂದ್ರ, ಅವನಲ್ಲಿ ವಿವೇಕದಿಂದ ಕೂಡಿದಂತ ವೈರಾಗ್ಯ ಇತ್ತು, ಮತ್ತು ಇದೇ ಜನ್ಮದಲ್ಲಿ ಮುಮುಕ್ಷತ್ವ, ಅವನ ಮುಕ್ತಿಯನ್ನು ಹೊಂದಬೇಕು ಅನ್ನುವಂತ ತೀವ್ರತರವಾದ ಮುಮುಕ್ಷತ್ವ ಇತ್ತು ಅನ್ನುವುದನ್ನ ನಮಗೆ ಹೇಳಿಕೊಡ್ತದ. What about discipline? He has displayed that characteristic by listening to the Lord Yama in focused manner.
he even replaying the Agni ritual perfectly. He waited there for the Lord Yama without food for 3 days. Titiksha is Samadhi Shatka Sampanna. Nodri. He has displayed the characteristic by listening to Lord Yama in a focused manner. He even replayed the Agni ritual perfectly. ಅವ ಹೇಳ್ಕೊಟ್ಟಂತ ನಾಚಿಕೆಯದ ಅಗ್ನಿನ ಹೊಳ್ಳಿ ಪುನಃ ಅವನಿಗೆ ಹೇಳಿಕೊಟ್ಟ. ಅವನಲ್ಲಿ ಏನದ ಶಿಸ್ತು ಅದ, ಸಂಯಮ ಅದ, ತಾಳ್ಮೆ ಅದ. ಮತ್ತೆ ಏನ್ ಮಾಡಿ, ಈ ವೇಟೆಡ್ ಫಾರ್ ಲಾರ್ಡ್ ಯಮ ವಿತೌಟ್ ಫುಡ್ ಫಾರ್ 3 days. 3 ದಿವಸ ಉಪವಾಸ ಇರುವಂತ ಒಂದು ತಿತಿಕ್ಷಾ ಗುಣ ಅವನಲ್ಲಿ ಐತಿ. ಅಂದ್ರೆ ಏನ್ ಅರ್ಥ ಅಂದ್ರೆ ಸಮಾಧಿ ಷಡ್ಗುಣ ಸಂಪತ್ತಿ ಇದಾವು ಅಂತ ಅರ್ಥ ಅವನಲ್ಲಿ. Before teaching, Lord Yama will glorify the student in the next verses. ಆದ್ದರಿಂದ ಯಮಧರ್ಮರ ಏನ್ ಮಾಡ್ತಾನ, ಶಿಷ್ಯನ ವರ್ಣನೆ ಮಾಡ್ತಾನೆ. ಯಮ ವರ್ಣನೆ ಮಾಡಿ ಆಮೇಲೆ ಅವಂಗ ಆತ್ಮಜ್ಞಾನವನ್ನ ಹೇಳ್ತಾನ. ಈಗ 2ನೇ ಅಧ್ಯಾಯ ದ್ವಿತೀಯ ವಲ್ಲಿ 2ನೇ ವಲ್ಲಿ ಪ್ರಾರಂಭ ಮಾಡೋಣ. ಇನ್ನೂ ಅರ್ಧ ಭಾಗ ಕಥಿನ ಐತಿ. 2ನೇ ಅಧ್ಯಾಯ 2ನೇ ವಲ್ಲಿ ಒಳಗೂ ಕೂಡ ಅರ್ಧ ಕಥಿನ ಅದ. ಆಮೇಲೆ ಶಾಸ್ತ್ರ ಪ್ರಾರಂಭ ಆಗ್ತದೆ, ಕಠೋಪನಿಷತ್. ವಿದ್ಯೆ ಅವಿದ್ಯೆಗಳಲ್ಲಿ ವಿದ್ಯೆ ಹೆಚ್ಚುಗಾರಿಕೆ. ಶಿಷ್ಯನನ್ನು ಪರೀಕ್ಷೆ ಮಾಡಿ ಇವನಲ್ಲಿ ಈ ವಿದ್ಯೆಗೆ ಬೇಕಾಗುವ ಯೋಗ್ಯತೆ ಇದೆ ಎಂದು ನಿಶ್ಚಯಿಸಿದ ಯಮನು ಹೇಳುತ್ತಾನೆ. ಯಮ ಹೇಳ್ತಾನೆ ನೋಡ್ರಿ, ಅನ್ಯತ್ ಶ್ರೇಯ ಅನ್ಯತ್ ಉತೈವ ಪ್ರೇಯ ತೇ ಉಭೇ ನಾನಾರ್ಥೇ ಪುರುಷಗಂ ಸಿನೀತಃ ತ್ರಯೋ ಶ್ರೇಯ ಆದದಾನಸ್ಯ ಸಾಧು ಭವತಿ ಹೀಯತೆ ಅರ್ಥಾರ್ಥ ಸೌ ಪ್ರೇಯೋ ವೃಣೀತೆ ಅಂತಾನ. ಅನ್ಯಶ್ರೇಯೋ ಅನ್ಯತ್ ಉತೈವ ಪ್ರೇಯಶ್ಚ ಪ್ರೇಯ. ಶ್ರೇಯಸ್ಸು ಬೇರೆ ಪ್ರೇಯಸ್ಸು ಬೇರೆ ಅಂತ ಹೇಳ್ತಾನವ. ಶ್ರೇಯಸ್ಸು ಅಂದ್ರೆ ಹಿತವಾಗಿದ್ದು, ಪ್ರೇಯಸ್ ಅಂದ್ರೆ ರುಚಿಯಾಗಿದ್ದದ್ದು. ಅವು ಎರಡು ಬೇರೆ ಬೇರೆ ಅರ್ಥವುಳ್ಳವನಾಗಿ ಪುರುಷನನ್ನು ಕಟ್ಟುತ್ತವೆ. ಬೇರೆ ಬೇರೆ ಪ್ರಯೋಜನ ಅದ ಅಂತ ನೋಡ್ರಿ. ಅರ್ಥ ಅಂದ್ರೆ ಪ್ರಯೋಜನ. ಪ್ರಯೋಜನವುಳ್ಳವಾಗಿ ಪುರುಷನನ್ನು ಕಟ್ಟುವವು, ಪುರುಷನನ್ನ ಬಂಧಿಸ್ತಾವ. ಇವು ಶ್ರೇಯಸ್ಸಾಗಲಿ ಮತ್ತು ಪ್ರೇಯಸ್ಸಾಗಲಿ ಬಂಧಿಸ್ತಾವ. ಅವೆರಡರಲ್ಲಿ ಶ್ರೇಯಸ್ಸನ್ನು ಸ್ವೀಕರಿಸಿದವರಿಗೆ ಒಳ್ಳೆಯದು ಆಗುತ್ತದೆ. ಅದು ಹೇಳ್ತದ, ಶ್ರೇಯಸ್ಸನ್ನು ಯಾರ ಸ್ವೀಕಾರ ಮಾಡ್ತಾರ, ಯಾವ್ದು ಹಿತ ಇದ್ದಿದ್ದನ್ನ ಸ್ವೀಕಾರ ಮಾಡ್ತೀವಿ ಅವ್ರಿಗೆ ಒಳ್ಳೆಯದಾಗ್ತದ. ಮತ್ತು ಯಾವನು ಪ್ರೇಯಸ್ಸನ್ನು ಆರಿಸಿಕೊಳ್ಳುವನೋ ಅವನು ಪ್ರಯೋಜನದಿಂದ ತಪ್ಪಿ ಹೋಗುತ್ತಾನೆ, ಅರ್ಥದಿಂದ ತಪ್ಪಿ ಹೋಗುತ್ತಾನೆ. ಇಷ್ಟು ಸಾಮಾನ್ಯ ಅರ್ಥದ. ಶಬ್ದಾರ್ಥ ಹೇಳ್ಬೇಕಂದ್ರೆ ಹೇಳ್ತಾನವ, ಶ್ರೇಯ ಅನ್ಯತ್ ಉತ ಪ್ರೇಯ ಏವ ಅನ್ಯತ್. ಒಂದು ಶ್ರೇಯಸ್ಸದಪ್ಪ, ಇನ್ನೊಂದು ಪ್ರೇಯಸ್ಸದ. Those two with different goals. ಇವೆರಡಕ್ಕೂ ಬೇರೆ ಬೇರೆ ಗುರಿಗಳದಾವ. ಶ್ರೇಯಸ್ಸಿಗೆ ಒಂದು ಗುರಿ ಬೇರೆ ಅದ. ಶ್ರೇಯಸ್ ಆರಿಸ್ಕೊಂಡವ ಪೂರ್ವಕ್ಕೆ ಹೋದ್ರ, ಪ್ರೇಯಸ್ ಆರಿಸ್ಕೊಂಡವ ಪಶ್ಚಿಮಕ್ಕೆ ಹೋಗ್ತಾನ. ಶ್ರೇಯಸ್ ಆರಿಸ್ಕೊಂಡವ ಸುಖದ ಕಡೆ ಹೋದ್ರ, ಪ್ರೇಯಸ್ಸನ್ನ ಆರಿಸ್ಕೊಂಡವ ದುಃಖದ ಕಡೆ ಹೋಗ್ತಾನ ಅಂತ ಅರ್ಥ. ಇಬ್ರು ಅನ್ನೋದಿಕ್ಕೆ ಹೋದ್ರು ಅಂತ ಅರ್ಥ. ಬೇರೆ ಬೇರೆ ಗುರಿಗಳನ್ನ ಹೊಂದ್ಯಾರ. ಮತ್ ಇವ್ ಎರಡೂ ಏನ್ ಮಾಡ್ತಾವ ಅಂದ್ರ, ಇವನ್ ದೇ ವಿಲ್ ಬೈಂಡ್ ಎ ಪರ್ಸನ್. ಯಾವ ಆಯ್ಕೆ ಮಾಡ್ಕೊಂಡಲ್ಲ ಅವ್ರನ್ನ ಬಂಧಿಸ್ಬಿಡ್ತಾವ, ಬಿಟ್ಟು ಹೋಗಿರ್ಬಾರ್ದು. ಕಟ್ಟಿ ಹಾಕ್ಬಿಡ್ತಾವ. ಶ್ರೇಯಸ್ಸು ಕಟ್ಟಿ ಹಾಕ್ತತಿ, ಪ್ರೇಯಸ್ಸು ಕಟ್ಟಿ ಹಾಕ್ತದ. ದೇರ್ ಇಸ್ ಎ ಫೆಲಿಸಿಟಿ. ಸಾಧು ಆಗ್ತಾನವ. ಫಾರ್ ಒನ್ ಹೂ ಟೇಕ್ಸ್ ಶ್ರೇಯಸ್ ತಗೊಂಡವ ಸಾಧು ಆಗ್ತಾನ. ಭವತಿ ಸಾಧು ಆದದಾನಸ್ಯ ಶ್ರೇಯ. ಶ್ರೇಯಸ್ಸನ್ನ ಆಯ್ಕೆ ಮಾಡ್ಕೊಂಡವ ಸಾಧು ಆಗ್ತಾನ, ಸಂತ ಆಗ್ತಾನ, ಮಹಾತ್ಮ ಆಗ್ತಾನ. ಯಹ ವೃಣೀತಿ ಪ್ರೇಯ. ಒನ್ ಹೂ ಚೂಸಸ್ ಪ್ರೇಯಸ್. ವೃಣೀತಿ ಅಂದ್ರ ಆಯ್ಕೆ
ಯಾವನು ಪ್ರೇಯಸ್ಸನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೋ ಈಯತೆ ಅರ್ಥಾತ್ ಅವನು ಪರಮ ಪುರುಷಾರ್ಥದಿಂದ ವಂಚಿತನಾಗುತ್ತಾನೆ. is indeed deprived of supreme goal. ಯಮಧರ್ಮ ಹೇಳ್ದಂಗ ನಮ್ ಗುರುಗಳು ನಮ್ಗೆ ಹೇಳ್ತಾರ, ನಾವು ಗೋಳ್ ಹಾಕ್ತೇವಿ, ಹೌದು ಬಿಡ ಅಂತೇವಿ. ಗುರುರಾಜ ಸಿದ್ಧಾರೂಢ ಬಂಗಳ ಮತ್ತು ಅದ ಮಾಡ್ತೇವೆ. In this verse, Lord Yama is glorifying Vedantic student in general. ಯಾರು ವೇದಾಂತವನ್ನ ಆಯ್ಕೆ ಮಾಡ್ಕೊಂಡ್ರಲ್ಲ ಅಂತ ವಿದ್ಯಾರ್ಥಿಗಳನ್ನ ಆ ನಚಿಕೇತನನ್ನ ಹೊಗಳುವ ಮೂಲಕ ನಮ್ಮೆಲ್ಲರನ್ನು ಹೊಗಳಾಗತ್ತ ಅಂತ ನಾವೆಲ್ಲ ತಿಳ್ಕೊಂಡಿವಿ. ವೇದ ಪೂರ್ವ ಭಾಗ ಡೀಲ್ಸ್ ವಿತ್ ವೆರೈಟೀಸ್ ಆಫ್ ಕರ್ಮಾಸ್. ಪೂರ್ವ ಮೀಮಾಂಸದಾಗ ಅನೇಕ ಯಜ್ಞ ಯಾಗಾದಿಗಳನ್ನ ಹೇಳ್ತಾರ, ಮಾಡುವಂತ ವಿಧಾನವನ್ನ, ಯಾವ ಕರ್ಮ, ಯಾವ ಫಲ ಬೇಕಾದ್ರೆ ಯಾವ ಕರ್ಮ ಮಾಡ್ಬೇಕು, ಯಾವ ಟೈಮಿಗೆ ಮಾಡ್ಬೇಕು, ಯಜ್ಞ ಕುಂಡವನ್ನ ಹೆಂಗ ತಯಾರು ಮಾಡ್ಬೇಕು, ಯಾವ ದಿಕ್ಕಿ ಕುಂಡಿರ್ಬೇಕು, ಯಾಕೆ ಮಂದಿ ಋತ್ವಿಜರನ್ನ ಕರೆಸ್ಬೇಕು, ಏನೇನು ಹವಿಸ್ಗಳನ್ನ ಹಾಕ್ಬೇಕು, ಯಾವ ಮುದ್ರೆಗಳನ್ನ ಹೆಂಗ ರೀತಿ ಉಚ್ಚಾರ ಮಾಡ್ಬೇಕು, ಎಲ್ಲವನ್ನ ಹೇಳಿಕೊಟ್ಟಾರ. ಕರ್ಮ ಎಲ್ಲೇ ಕರ್ಮ ಕಾಂಡಗತ ಪೂರ್ವ ಮೀಮಾಂಸದಲ್ಲಿ ವೇದ ಪೂರ್ವ ಭಾಗ. ಅಲ್ಲೇ ಕರ್ಮಗಳನ್ನ ಹೇಳ. ಕರ್ಮಗಳು 3 ರೀತಿ ಅದಾವ. ಒಂದು ಕಾಯಕ ಕರ್ಮ, ಒಂದು ವಾಚಕ ಕರ್ಮ, ಒಂದು ಮಾನಸಿಕ ಕರ್ಮಗಳ 3 ಹೇಳ್ಯಾರಲ್ಲಿ. ವೇದ ಪೂರ್ವ is voluminous collection of prescriptions for action. ಅದ್ರಾಗ ಕಾಯಕ ಕರ್ಮಗಳನ್ನ ವೇದ ಪೂರ್ವ ಭಾಗದಲ್ಲಿ ಸುಮಾರು ಒಂದು 80% ಅದಾವ. These karmas are performed for gaining sense presence by improving the sense objects, sense organs and environment. ಈ ಕರ್ಮಕಾಂಡದಲ್ಲಿ ಏನ್ ಹೇಳ್ಯಾರಪ್ಪ, ಈ ವೇದಗಳ ರಾಶಿ ದೊಡ್ಡದ. ಆ ವೇದಗಳ ರಾಶಿಯ ಬಹುಭಾಗದಲ್ಲಿ 80% ಏನದ ಅಂದ್ರ ಕರ್ಮಕಾಂಡಗತ ವಿಷಯಗಳ ಅದಾವ ಅಂತ ಹೇಳಿದ್ರು. ಹಂಗಾರ ಆ ಕರ್ಮಕಾಂಡಗತ ವಿಷಯದ ಏನೇನ್ ಹೇಳ್ಯಾರ್ರಿ ಅಂದ್ರ, ನಾವು ಯಾವ ಕರ್ಮಗಳನ್ನ ಮಾಡಿದ್ರ ನಮ್ಮ ಇಂದ್ರಿಯಗಳು ದಸ್ಪುಷ್ಟವಾಗಿ ಬಾಳ್ಕರ ಇರ್ತಾವ. ಕಣ್ಣು ಲಘು ಹೋಗುದಿಲ್ಲ, ಚಸ್ಮಾ ಲಘು ಬರುದಿಲ್ಲ, ಹಲ್ಲು ಲಘು ಬೀಳುದಿಲ್ಲ, ಕೂದಲು ಕೆಂಪಾಗುದಿಲ್ಲ, ಚರ್ಮ ಸುಕ್ಕಗಟ್ಟುದಿಲ್ಲ. ಬಹಳ ದಿವಸ ಆರೋಗ್ಯವಂತರಾಗಿರೋಲಿ ಇರ್ಲಿಕ್ಕೆ ನಾವ್ ಏನ್ ಮಾಡ್ಬೇಕು ಅದನ್ನ ಹೇಳ್ತಾವ. ಆ ನಂತರ ವಿಷಯ ವಸ್ತುಗಳನ್ನ ಯಾವ್ಯಾವ ಅದ್ರಾಗ ಏನೇನ ಅದ್ರಾಗ ದೋಷಗಳನ್ನ ಕಳ್ಕೊಂತ ಹೋದಂಗ ಅವು ಶುದ್ಧ ಆಗ್ತಾವಲ್ಲ, ಅಂತ ವಸ್ತುಗಳನ್ನ ಉಪಯೋಗ ಮಾಡೋದನ್ನ ಹೇಳಿಕೊಡ್ತದ. ಈಗ ಒಳ್ಳೆ ಎಣ್ಣೆ ಏನಂತಾರ ಅವಾಗ ಪ್ಯೂರಿಫಿಕೇಶನ್ ಮಾಡ್ತಾವ. 4 ಫಿಲ್ಟರ್ ಆಗಿದ್ದು ಎಣ್ಣೆಗೆ ಕಾಸ್ಟ್ಲಿ, 1 ಫಿಲ್ಟರ್ ಇದ್ದಿದ್ ರೇಟ್ ಕಮ್ಮಿ. 4 ಫಿಲ್ಟರ್ 5 ಫಿಲ್ಟರ್ ತೋರಿಸ್ತಾರ ಅವನ ಎಣ್ಣಿನ. ಅಂದ್ರೆ ಅದ್ರೊಳಗಿದ್ದಂತ ಕಶ್ಮಗಳನ್ನ ತೆಗಿತಾರ. ಹೆಂಗ ಕಶ್ಮಗಳನ್ನ ತೆಗಿತಾರ ಹಂಗ ರೇಟ್ ಹೆಚ್ಚಿಗೆ ಆಗ್ತದ. ಹಂಗಾರ ಈ ವಿಷಯ ಭೋಗಗಳನ್ನ ಹೆಂಗ ಅವನ್ನ ಸ್ವಚ್ಛ ಮಾಡ್ಕೊಂಡು ಅವುಗಳನ್ನ ದೋಷಗಳನ್ನ ಕಳೆದು ನಾವು ಭೋಗ ಮಾಡ್ಬೇಕು ಅದನ್ನ ಹೇಳ್ಕೊಡ್ತದ. ಅಂಡ್ ಸೆನ್ಸ್ ಆರ್ಗನ್ಸ್ ಅಂಡ್ ಇಂಪ್ರೂವ್ಮೆಂಟ್ ಆಫ್ ಎನ್ವಿರಾನ್ಮೆಂಟ್. ಹಂಗ ನಮ್ಮ ಮನೆಯ ಸುತ್ತಮುತ್ತಲ ಅಥವಾ ನಾವ್ ಇರುವಂತ ಜಾಗ ಹೆಂಗಿರ್ಬೇಕು, ಏನ ಕೊಳಚೆ ಪ್ರದೇಶದಾಗ ಇರ್ಬೇಕು, ಏನ ಡೆವಲಪ್ಡ್ ಏರಿಯಾದಾಗ ಇರ್ಬೇಕು, ನಮ್ಮ ಸರೌಂಡಿಂಗ್ ನಮ್ಮ ಸುತ್ತಮುತ್ತಲಿನ ವಾತಾವರಣ ಹೆಂಗಿದ್ರೆ ನಮ್ಮ ಜೀವನವನ್ನು ಸುಖಕರವಾಗಿ ಭೋಗಗಳನ್ನ ಭಾಗ್ಯಗಳನ್ನ ನಾವು ಹೊಂದಬಹುದು ಅನ್ನುವಂತದ್ದನ್ನು ಹೇಳಿಕೊಡ್ತಾವ. By improving these factors, one can improve life with respect to worldly pleasures. ಅನಾತ್ಮ ಸುಖಂ. ಈ ರೀತಿ ಈ 3 ಹೆಂಗ ಎದಕ್ ಇವು ಮನಸ್ಸು ಮಾಡ್ತಾವ ಅಂದ್ರ ಅನಾತ್ಮ ಸುಖಕ್ಕಾಗಿ ಬೆನ್ನ ಹತ್ಯಾವ ಇವು. ಯಾವ ವೇದ ಪೂರ್ವ ಭಾಗ ತಿಳ್ಕೊಡ್ರಿ. ನಮ್ ತಮ್ಮನವ, ನಾವು ಅವನು ಒಂದ ಹೊಟ್ಟೆಗೆ ಹುಟ್ಟೇವಿ. ನಾವು ವೇದಾಂತಿಗಳು, ಅವ ಪೂರ್ವ ಮೀಮಾಂಸಕ. ವೇದ ಇಬ್ಬರಿಗೂ ಒಂದೇ ಗ್ರಂಥ. ಇಲ್ಲಿ ಒಂದ್ ರಹಸ್ಯದ ಹೇಳಿ ಹೋಗ್ಬಿಡ್ತೇನೆ.
ವೇದ ಒಂದೇ ಆದ್ರೂ ಕೂಡ ವೇದಕ್ಕೆ ಅಧಿಕಾರಿಗಳು ಇಬ್ರು ಅದಾರ. ಒಬ್ಬವ ಫಲಾಪೇಕ್ಷೆ ಬಯಸುವಂತ ಕರ್ಮಕಾಂಡಿ ಅದಾನ, ಒಬ್ಬವ ಜ್ಞಾನವನ್ನೇ ಬಯಸುವಂತ ಉತ್ತರಕಾಂಡಿ ಅದಾನ. ಗ್ರಂಥ ಒಂದ, ಅಧಿಕಾರಿಗಳ ಎರಡು. ಇದು ವಿಶೇಷ, ಇದು ವೇದದ ವಿಶೇಷಣ ತಿಳ್ಕೊಡ್ರಿ. ವಿಶೇಷವಾಗಿ ಒಂದ್ ಗ್ರಂಥಕ್ಕೆ ಒಂದ್ ಅಧಿಕಾರಿ ಇರ್ತಾರ, ಇಲ್ಲ ಇಲ್ಲಿ ಒಂದ್ ಗ್ರಂಥಕ್ಕೆ ಇಬ್ರು ಅಧಿಕಾರಿಗಳು ಅದಾರ ತಿಳ್ಕೊಡ್ರಿ. ಹೇಳ್ತಾರ ಅಪ್ಪರ್ ಮುಂದ್ ಪ್ರಸಂಗ ಮುಂದೆ ಎಲ್ಲೋ ಹೇಳ್ತಾರ, ನನಗ್ ನೆನಪಾತು ಹೇಳಿದೆ. ಇನ್ ಕಾಂಟ್ರಾಸ್ಟ್ ವೇದಾಂತ ಡಸಂಟ್ ಡೀಲ್ ವಿತ್ ಕರ್ಮ. ಇದಕ್ಕೆ ವೈಪರೀತ್ಯವಾಗಿ, ಕಾಂಟ್ರಾಸ್ಟ್ ಅಂದ್ರೆ ವಿರುದ್ಧವಾಗಿ ವೇದಾಂತದಲ್ಲಿ ಕರ್ಮಗಳನ್ನ ಹೇಳುವುದಿಲ್ಲ, ಕರ್ಮಗಳನ್ನ ಅವಹೇಳನ ಮಾಡ್ತಾರೆ. ವೇದ ಪೂರ್ವದ ಭಾಗದಲ್ಲಿ ಕರ್ಮಗಳನ್ನ ಮಾಡುವವಾಗ ಹೊಗಳ್ತಾರೆ. But with knowledge, jnana and its benefits, jnana prayojan, the latter is the form of atma sukham. ಇಲ್ಲಿ ಜ್ಞಾನವನ್ನ ಹೇಳ್ತಾರೆ. ಉತ್ತರಕಾಂಡ ಉತ್ತರ ಭಾಗ, ವೇದೋತ್ತರ ಭಾಗ, ಉಪನಿಷತ್ ಭಾಗದಾಗ ಜ್ಞಾನಕ್ಕೆ ಪ್ರಾಧಾನ್ಯತೆ ಐತಿ. ಇಲ್ಲಿ ಕರ್ಮಕ್ಕೆ ಟೀಕಾ ಮಾಡ್ತೇವಿ. ಮತ್ತೆ ಇದರ ಪ್ರಯೋಜನ ಏನು? ಆತ್ಮ ಸುಖವೇ ಇದರ ಪ್ರಯೋಜನ. ಅಲ್ಲೇ ಅನಾತ್ಮ ಸುಖ ಇತ್ತು, ಇಲ್ಲಿ ಆತ್ಮ ಸುಖ ಅದ. ಇನ್ ಅನಾತ್ಮ ಸುಖಂ, ದ ಫೋಕಸ್ ಈಸ್ ಆನ್ ವಾಟ್ ಐ ಹ್ಯಾವ್. ನೋಡ್ರಿ, ಅನಾತ್ಮ ಸುಖ ವೇದ ಪೂರ್ವ ಭಾಗ ಕರ್ಮಕಾಂಡಗತ ಜೀವನ ಹೆಂಗೈತಿ ಅಂದ್ರ, ನನ್ನ ಹತ್ರ ಎಷ್ಟು ಅದ ಅದಕ್ಕೆ ನಾನು ಗೌರವ ಕೊಡ್ತೀನಿ. ಎಷ್ಟು ಹೊಲ ಅದ, ಎಷ್ಟು ಎತ್ತದಾವ, ಎಷ್ಟು ಎಮ್ಮೆ ಅದಾವ, ಎಷ್ಟು ಆಕಳ ಅದಾವ, ಎಷ್ಟು ಆನೆ ಅದಾವ, ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಅದ, ನನ್ನ ಕಡೆ ಏನ್ ಅದ, ವಾಟ್ ಐ ಹ್ಯಾವ್ ಈಸ್ ಇಂಪಾರ್ಟೆಂಟ್ ಇನ್ ವೇದ ಪೂರ್ವ ಭಾಗ. ವೇದಾಂತದಲ್ಲಿ ನಿನ್ ಕಡೆ ಏನೈತಿ ಕೇಳುದಿಲ್ಲ, ನೀ ಏನದಿ ಅದಕ್ಕೆ ಕೇಳ್ತೀವಿ. ವಾಟ್ ಐ ಆಮ್. Vedanta gives preference on what I am. Veda Purva Bhaga gives a scope for what I have. ನೋಡ್ರಿ ಶಬ್ದ, I have, I am. ನಾನು ಏನದೇನಿ ಅನ್ನೋದು ಮಹತ್ವ ಕೊಡೋದು ವೇದಾಂತ. ನನ್ನಲ್ಲಿ ಏನೈತಪ್ಪ, ಸ್ತ್ರೀ, ಪುತ್ರ, ಧನ, ಕನಕ, ವಸ್ತ್ರ, ವಾಹನ, ಅಂತಸ್ತು, ಐಶ್ವರ್ಯ, ಮಾನ, ಹಾರ, ತುರಾಯಿ, ಪೆನ್ಷನ್, ಬ್ಯಾಂಕ್ ಬ್ಯಾಲೆನ್ಸ್, ಇದ್ರ ಮ್ಯಾಗ ನಾ ಗುರ್ತಿಸ್ತೇನೆ ಅಂದ್ರೆ ವೇದ ಪೂರ್ವ ಭಾಗ. ನಾ ಏನದೇನಿ, ಸಚ್ಚಿತ್ ಆನಂದ ನಿತ್ಯ ಪರಿಪೂರ್ಣ ವ್ಯಾಪಕವಾದ ಚೇತನ, ಜನನ ಮರಣ ರಹಿತ ಆತ್ಮ, ವ್ಯಾಪಕನಾಗಿದ್ದೇನೆ. ಇದು ಏನದಲ್ಲ, ಇದು ಏನು ಅದೇ ಅಲ್ಲ, ಇದು ವೇದಾಂತ. ಏನೈತ್ ನಿನ್ ಕಡೆ, ಅದು ವೇದ ಪೂರ್ವ ಭಾಗ. ಸಿಂಪಲ್, ತಲೆಯಾಗ ಹಂಗ ಪ್ರವೇಶ ಆಗಿರ್ಬೇಕು, ಡೈರೆಕ್ಟ್ ಎಂಟ್ರಿ. ಆ ನಮೂನಿ ತಿಳಿಸ್ತಾರಪ್ಪ. But what I am, but one deals with the transformation of surroundings and other with the transformation of the self. Anatma Sukham makes one extrovert while Atma Sukham draws one inward. ನೋಡ್ರಿ, ಒಂದ್ ಮಾತು ಹೇಳ್ತಾರೆ ಇಲ್ಲಿ ಅವರು, ಅನಾತ್ಮ ಸುಖವನ್ನು ಬಯಸಿದ ಅವನ ಮನಸ್ಸು ಹೊರಮುಖ ಇರ್ತದ, ಹತ್ಲಾಗಿದ್ದಾಗ ಹರಿದಾಡೋದ ಇರ್ತದ ಒಂದು. ಆದ್ರ ಆತ್ಮ ಸುಖವನ್ನ ಬಯಸುವಂತ ಅವನ ಮನಸ್ಸು ಒಳಮುಖ ಆಗ್ತದ, ಅಂತರ್ಗತ ಆಗ್ತದ ಮುಖ ಒಂದು. ಅವ ಒಳಗೆ ನೋಡ್ಕೊತಾನ, ಅವ ಹೊರಗೆ ನೋಡ್ತಿರ್ತಾನ. ಯಮ ಈ ಕರ್ಮ ಮಾರ್ಗಕ್ಕೆ ಒಂದು ಬೇರೆ ಹೆಸರು ಕೊಡ್ತಾನಂತಾರ, ಪ್ರೇಯ ಅಂತಾರ. ಯಮ ನೇಮ್ಸ್ ದ ಪಾತ್ ಆಫ್ ಆಕ್ಷನ್ ಆಸ್ ಪ್ರೇಯ. ಕರ್ಮ ಮಾರ್ಗಕ್ಕ ಅವ ಒಂದ್ ಬೇರೆ ಹೆಸರು ಕೊಟ್ಟಾನ, ಪ್ರೇಯಸ್. ಅಂಡ್ ದ ಪಾತ್ ಆಫ್ ನಾಲೆಜ್ ಆಸ್ ಶ್ರೇಯ. ಜ್ಞಾನ ಮಾರ್ಗಕ್ಕೆ ಶ್ರೇಯ ಅಂತ ಹೆಸರು ಕೊಟ್ಟಾನ. ಯಾರು? ಯಮಧರ್ಮರಾಯ. ಎಲ್ಲಿ? ಕಠೋಪನಿಷತ್. ಎಲ್ಲಿ? 2ನೇ ವಲ್ಲಿಯಲ್ಲಿ. ದೇ ಆರ್ ಆಲ್ಸೋ ಕಾಲ್ಡ್ ಪ್ರವೃತ್ತಿ ಮಾರ್ಗ ಅಂಡ್ ನಿವೃತ್ತಿ ಮಾರ್ಗ ರೆಸ್ಪೆಕ್ಟಿವ್ಲಿ. ಒಂದೇದ್ದು ಪ್ರವೃತ್ತಿ ಮಾರ್ಗ, ಇನ್ನೊಂದು ನಿವೃತ್ತಿ ಮಾರ್ಗ. ಏನ್ರಿ ಇದು ಪ್ರವೃತ್ತಿ ನಿವೃತ್ತಿ? ಒಂದ್ ಆಕಳಿಗೆ ಒಂದ್ ಹಿಡಿ ಹುಲ್ಲು ಹಿಡೀರಿ, ಮುಂದ್ ಹಸೂರು ಹುಲ್ಲು ಹಿಡೀರಿ, ಅದು ನಿಮ್ ಕಡೆ ಬರಾಕ್ ಚಾಲು ಮಾಡ್ತೈತಲ್ಲ, ಇದು ಪ್ರವೃತ್ತಿ. ಅದ ಆಕಳಕ್ಕೆ ಒಂದ್ ಬಡಗಿ ತಗೊಂಡ್ ನಿಂದ್ರಿ, ಅದು ಓಡಿ ಹೋಗ್ತದ, ನಿಮ್ಗೆ ಬೆನ್ನು ತೋರಿಸ್ತದ, ಅದು ನಿವೃತ್ತಿ. ಹಂಗ ವಿಷಯ ಸುಖಗಳಿಗೆ ನಿಮ್ಮ ಮುಖ ಅಭಿಮುಖ ಆಗೈತಿ ಅಂದ್ರ ಅದು ಪ್ರವೃತ್ತಿ. ವಿಷಯ ಸುಖವನ್ನ ಕಂಡ್ರೆ ನೀವು ಓಡಿ ಹೋಗ್ತೀರಿ ಅಂದ್ರ ಅದು ನಿವೃತ್ತಿ.
ನಾವೇನ್ ಮಾಡಾಕತ್ತೀವಿ ವಿಚಾರ ಮಾಡಿ ನೋಡ್ಕೊಡ್ರಿ. ವಿಷಯ ಸುಖಕ್ಕೆ ಪ್ರವೃತ್ತಿ ಐತೋ ನಿವೃತ್ತಿ ಐತೋ ನೋಡ್ಕೊಡ್ರಿ. ಪ್ರವೃತ್ತಿ ಐತಿ. ಬರೀ ಹೇಳ ಪ್ರವೃತ್ತಿನೇ ಐತಿ. ಏನಂತೀರಿ? ಇನ್ನು ಪ್ರವೃತ್ತಿನೇ ಐತಿ. ಪ್ರವೃತ್ತಿ ಅದ. ಅದಕ್ಕ ನಾವ್ ಅದನ್ನ ನೋಡ್ಕೊಂಡು ತಿಳ್ಕೊಂಡು ಈಗ ಬದ್ಲಿ ಮಾಡ್ಕೊಳಕ್ ಬರ್ತದ. ತಿಳಿದ ಮ್ಯಾಗ ಬದ್ಲಿ ಆಗ್ತದ್ರಿ, ತಿಳಿ ಮಠ ಬದ್ಲಿ ಆಗೋದಿಲ್ಲ. ನಮಗ ವಿಷಯ ಸುಖಗಳ ಬಳಿ ಕಣ್ಣಂಗ್ ಕಾಣಕತ್ತಾವೋ ಏನು ಹುಲ್ಲು ಕಣ್ಣಂಗ್ ಕಾಣಕತ್ತೈತೋ ವಿಚಾರ ಮಾಡು. ನಮಗ ಬಡಗಿ ಕಣ್ಣಂಗ ಮುಖಾಂತರ ನಿವೃತ್ತಿ ಆಗ್ತದ. 30 ವರ್ಷಕ್ಕ ಕಾಣ್ಬೇಕ್ರಿ. ಈಗ 60 ಕಂಡ್ರೆ ಉಪಯೋಗ ಇಲ್ಲ. ಮತ್ತ ಅದು ಹೇಳ್ತೀನಿ ನಿಮ್ಗೆ 60-70ಕ್ಕೆ ನಿವೃತ್ತಿ ಬಂದ್ರೆ ಏನ್ ಉಪಯೋಗ ಇಲ್ಲ. ಇರ್ಲಿ, ಈಗಾರ ಬರ್ಲಿ. The karma marga is called a prayer because it appeals to the common man's intellect, which is instinctive. ಅಂತಾರ ಅಪ್ಪೋರು. ಸಾಮಾನ್ಯ ಜನರು ಶ್ರೇಯಸ್ಸು ಪ್ರೇಯಸ್ನಾಗ ಮಾಲಿ ಹಾಕ್ಪ. ಎದಕ್ ಹಾಕ್ತಿ ಮಾಲಿ ಅಂದ್ರ 99.99 ಜನ ಪ್ರೇಯಸ್ಗೆ ಮಾಲಿ ಹಾಕ್ತಾರಂತ. ಯಾಕಂದ್ರ ಶ್ರೇಯಸ್ಸನ್ನು ಗುರುತಿಸುವಂತ ಬುದ್ಧಿಶಕ್ತಿ ಇರುವುದಿಲ್ಲ ಬಹಳ ಮಂದಿಗೆ ಅಂತ. Prayer literally means naturally liked by one. Possessing objects is instinctive since birth, and our happiness depends upon what we possess. ನಮಗ ಆ ರೀತಿ ಸಣ್ಣಂದಿರ್ತಾನ ನಮಗ ಆ ಕಲ್ಪನಾ ಬಂದದ. ನನ್ನ ಕಡೆ ಹೆಚ್ಚಿಗೆ ರೊಕ್ಕ ಇದ್ರ, ನನ್ನ ಕಡೆ ಹೆಚ್ಚಿಗೆ ಭೋಗ ಭಾಗ್ಯಗಳಿದ್ರ ನಾ ಸುಖಿ ಆಗ್ತೇನಿ, ನನ್ನಲ್ಲಿ ಹೆಚ್ಚಿಗೆ ಭೋಗ ಭಾಗ್ಯಗಳು ಇಲ್ಲ ಅಂದ್ರೆ ನಾ ದುಃಖಿ ಆಗ್ತೇನೆ ಅನ್ನುವಂತಹದ್ದು ನಮ್ಗ ಇನ್ಸ್ಟಿಂಕ್ಟ್ ಅಂದ್ರೆ ಹುಟ್ಟಾತ್ಲೇ ಹುಟ್ಟುಗುಣ ಅಂತಾರ ಅವರು. ಸಿನ್ಸ್ ಬರ್ತ್ ಇನ್ಸ್ಟಿಂಕ್ಟಿವ್ ಅಂದ್ರೆ ಹುಟ್ಟುಗುಣ ನಮ್ದು. It depends upon the external factors. ಜ್ಞಾನ ಮಾರ್ಗ is God say because it is good for everyone. ಜ್ಞಾನ ಮಾರ್ಗ ಚಲೋ ಯಾಕಂದ್ರ ಅದರಿಂದ ನಿಮ್ಗೆ ನಿಜವಾದ ಸುಖ ಸಿಗ್ತದ ಅಂತಾರ. Prayers is attractive and therefore it is desired by the desire. Prayers is good and therefore it is desirable. ಅಂತಾರ ಪ್ರೇಯಸ್ ಅನ್ನೋದು ಏನದ ಬಹಳ ರುಚಿ ಅದ. ಶ್ರೇಯಸ್ ಅನ್ನೋದು ಏನದ ಅದು ಬಹಳ ಹಿತ ಅದ. ಒಂದು ಹಿತ ಇದ್ದಿದ್ದು ಒಂದು ರುಚಿ ಇದ್ದಿದ್ರ ಮುಂದಿಟ್ರ ಮಗು ಯಾವ್ದನ್ನ ಆಯ್ಕೆ ಮಾಡ್ಕೋತದ? ರುಚಿ ಇದ್ದುದು. ರುಚಿ ಇದ್ದಿದ್ದನ್ನ ಆಯ್ಕೆ ಮಾಡ್ಕೋತದ. ಅದೇ ತಪ್ಪನ್ನ ನಾವೆಲ್ಲರೂ ಮಾಡೇವಿ ಅಂತ ಅರ್ಥ. One cannot follow the both as a primary goals simultaneously. ನನಗೆ ಶ್ರೇಯಸ್ಸು ಬೇಕಪ್ಪ, ನನಗೆ ಪ್ರೇಯಸ್ಸು ಬೇಕು, ಸಾಧ್ಯ ಇಲ್ಲ ಅಂತಾರಪ್ಪ. ಎರಡರಲ್ಲಿ ಒಂದು ಪೂರ್ವ ದಿಕ್ಕಿಗೆ ಪ್ರಯಾಣ ಅದ, ಒಂದು ಪಶ್ಚಿಮ ದಿಕ್ಕಿಗೆ ಪ್ರಯಾಣ ಅದ. ಎರಡೂ ಬೇಕು ಅಂದ್ರೆ ಸಾಧ್ಯ ಇಲ್ಲ. By going towards one, you will move away from the other. ನಾವು ಕರ್ಮಕಾಂಡಗತ ಜೀವನ ಬಯಸಿದ್ವಿ ಅಂದ್ರೆ ವೇದಾಂತದಿಂದ ದೂರ ಹೋಗ್ತೀವ, ಸಮೀಪ ಹೋಗ್ತೀವ? ದೂರ ಹೋಗ್ತೀವಿ. ವೇದಾಂತದಿಂದ ದೂರ ಹೋಗ್ತೀವಿ. The one who follow prayers will be deprived of the supreme goal. ನಾವು ಕರ್ಮಕಾಂಡಗತವಾದ ಪ್ರೇಯಸ್ಸನ್ನ ಆಯ್ಕೆ ಮಾಡ್ಕೊಂಡಿವಂದ್ರ ಜ್ಞಾನಕಾಂಡಗತವಾದ ಶ್ರೇಯಸ್ಸಿನಿಂದ ದೂರ ಉಳಿತೀವಿ ಅಂತ ಹೇಳ್ತಾರ. On the other hand, while following Shreyas, the secondary material goal may be fulfilled. ನಾವು ಒಂದ್ ವೇಳೆ ಶ್ರೇಯಸ್ಸನ್ನ ಆಯ್ಕೆ ಮಾಡ್ಕೊಂಡಿವಿ ಅಂದ್ರ ನಮ್ಗ ಶ್ರೇಯಸ್ಸು ಸಿಗ್ತದ ಮತ್ತೆ ಪ್ರೇಯಸ್ಸು ಸಿಗ್ತದ ಅಂತ ಹೇಳ್ತಾರ ನೋಡ್ರಿ ಒಳಗ್ ಅಂದರ್ಕಿ ಮಾತ್. There are only two paths. ಎರಡು ದಾರಿ ಅದಾವ. ಭಕ್ತಿ ಯೋಗ is not separate path. ಭಕ್ತಿ ಯೋಗ ಅನ್ನೋದೇ ಇಲ್ಲ. If bhakti is expressed in from the puja, japa and meditation, it falls under karma marga. ಭಕ್ತಿ ಒಳಗ ಜಪ ತಪ ಮೆಡಿಟೇಷನ್ ಹೇಳಿದ್ರು ಅಂತಂದ್ರ ಅದು ಕರ್ಮ ಮಾರ್ಗವೇ. ದೈಹಿಕ ಮಾಡಿದ್ರ, ಕಾಯಕ ಕರ್ಮ ಮಾಡಿದ್ರ ಅದಕ್ಕೆ ಕರ್ಮ ಅಂತಾರ. ಧ್ಯಾನ ಮಾಡಿದ್ರ ಮಾನಸಿಕ ಕರ್ಮ ಅಂತಾರ. ಎರಡು ಕರ್ಮನ. If it is expressed in the form of inquiring into the nature of God, it is ಜ್ಞಾನ ಮಾರ್ಗ. ಅದನ್ನ ನಾವು ಭಕ್ತಿಯನ್ನ ಬಿಟ್ಟು ಜ್ಞಾನ ಮಾರ್ಗವನ್ನ ಆಯ್ಕೆ ಮಾಡಿಕೊಂಡು ಪರಮಾತ್ಮ ಯಾರು ಅಂತ ವಿಚಾರ ಮಾಡುವುದೇನದಲ್ಲ, ಇದಕ್ ನಾವೇನಂತೇವಿ? ಜ್ಞಾನ ಮಾರ್ಗ ಅಂತ ಕರಿತೇವಿ. ಇಷ್ಟೊಂದು ಪೀಠಿಕೆನೂ ಮುಗೀತು, 1ನೇ ಮಂತ್ರನೂ ಮುಗೀತು. 2ನೇ ಮಂತ್ರ
ಒಂದ್ 10 ನಿಮಿಷ ಆಯ್ತು. ಬಾಳ ಐತಿ ಇಲ್ಲ ಬಾಳ ಐತಿ. ಇನ್ನ ಒಂದ್ ಪೇಜ್ ಅದ. 2ನೇ ಮಂತ್ರವನ್ನ ನಾಳೆಗೆ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ವಾಕ್ರೂಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ಮಾಣಿಗೆ ವಿರಾಮ್. ಬೆಳಗುವೆನಾರತಿಯ ಗುರುವರ ಬೆಳಗುವೆನಾರತಿಯ ಪರಮ ಪಾವನ ಕರುಣಾ ಸಾಗರ ಶರಣಾಗತ ಬಾಲ ಗುರುವರ ಶರಣಾಗತ ಬಾಲ ಶಿರವಾಗಿ ವಂದಿ ಪರಮ ಪಾದಾಂಬುಜ ಭಜಿಸುವೆ ನಿನ್ನ ಪಾದ ಗುರುವರ ಭಜಿಪುವೆ ನಿನ್ನ ಪಾದ ಜರೇಮಗಿತಾರೂಢ ಗುರುವರ ಬೆಳಗುವೆನಾರತಿಯ ನಿಜ ಗುಣದೇವರ ಸತ್ಶಾಸ್ತ್ರಗಳನ್ನು ಕರುಣಲಿ ಬೋಧಿ ಬಗೆ ನವ ನವ ಯೋಕ್ತಿಯ ಬೋಧಿಸಿ ಭಕ್ತರ ಅಜ್ಞಾನ ಕಳೆದ ಬಗೆ ಗುರುವರ ಅಜ್ಞಾನ ಕಳೆದ ಬಗೆ ಭವಬಂಧನ ಬಿಡಿಸಿ ಮೋಕ್ಷವ ಕರುಣಿಪ ಪರೋಗ ವೈತನಿಗೆ ತತ್ವಮಶಾಲಿ ಮಾವಾಕ್ಯಗಳರ್ಥವ ನಿರುತರಿ ಬೋಧಿಪಗೆ ಗುರುವರ ನಿರುತರಿ ಬೋಧಿಪಗೆ ಪರಮನೆ ನೀರಂಬ ನಿಜ ಗೂಢಾರ್ಥವ ಕರುಣರಿ ಬೋಧಿಪಗೆ ನಿಜ ಬ್ರಹ್ಮ ಜ್ಞಾನ ಜ್ಯೋತಿಯ ಬೆಳಗಿಸಿ ಜಗದೊಳು ಮೆರೆದವಗೆ ಗುರುವರ ಜಗದೊಳು ಮೆರೆದವಗೆ ಹೂವಳ್ಳಿ ಪುರದೊಳು ನಲಿಯಾಗಿ ನಿಂತು ಭಕ್ತರ ಪಾಲಿಪಗೆ ಗುರುವರ ಭಕ್ತರ ಪಾಲಿಪಗೆ ಗುರುನಾಥರೊಡರ ಹೃದಯದಲ್ಲಿ ಬೆರೆತು ಮೌನಿಯಾದವರೇ ಗುರುವರ ಮೌನಿಯಾದವರೇ ಜದೇವ ಸೀತಾ ರೂಢ ಗುರುವರ ಬೆಳಗುವರಾರತಿಯ ಗುರುವರ ಬೆಳಗುವರಾರತಿಯ ಹರಂ ಚೈತನ್ಯಂ ಶಾಶ್ವತಂ ಶಾಂತಂ ಯಮಾತೀತಂ ನಿರಂಜನಂ ನಾದವೆಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಜೈ ಮಂಗಲಂ ಜೈ ನಮಃ ಪಾರ್ವತೀಪತಿ ಶಿವರ ಮಹಾದೇವ್. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ महाराज की जय. श्रीमद जगद्गुरु गुरुनाथ स्वामी महाराज की जय. सकल साधु संत